ಓಂ ಶಾಂತಿ. ಬಾಬ್ದಾದಾರವರ ಸಾಕಾರ ಮುರಳಿಯಾಗಿದೆ 7-8-2020. मीठे बच्चे श्रीमत पर चल, सबको मुक्ति जीवन मुक्ति पाने का रास्ता बताओ, सारा दिन यही ದಂಧಾ करते रहो. ಮಧುರರಾದಂತಹ ಮಕ್ಕಳೇ, ಶ್ರೀಮತದಂತೆ ನಡೆದು ಎಲ್ಲರಿಗೂ ಕೂಡ ಮುಕ್ತಿ ಜೀವನ್ ಮುಕ್ತಿಯರ ದಾರಿಯನ್ನ ತೋರಿಸಿ ಇದೇ ಒಂದು ವ್ಯವಹಾರನ ಪೂರ್ಣ ದಿನ ಮಾಡ್ತಾ ಇರಿ. ಮಧುರರಾದಂತಹ ಮಕ್ಕಳೇ, ಶ್ರೀಮತದಂತೆ ಎಲ್ಲರಿಗೂ ಕೂಡ ಮುಕ್ತಿ ಜೀವನ್ ಮುಕ್ತಿಯ ದಾರಿಯನ್ನ ತೋರಿಸಿ ಪೂರ್ಣ ದಿನ ಇದೇ ಒಂದು ವ್ಯವಹಾರವನ್ನ ಮಾಡ್ತಾ ಇರಿ. ಪ್ರಶ್ನೆ: ಬಾಪ್ನೆ ಕೌನ್ಸಿ ಸೂಕ್ಷ್ಮ ಬಾತೆ ಸುನಾಯಿ ಹೈ ಜೋ ಬಹುತ್ ಸಮಜ್ನೆ ಕಿ ಹೈ? ಬಾಬಾ ಅವರು ಯಾವ ಒಂದು ಸೂಕ್ಷ್ಮ ವಿಚಾರವನ್ನ ತಿಳಿಸಿದರೆ ಈ ವಿಚಾರ ಬಹಳ ತಿಳ್ಕೊಳ್ಳುವಂತದ್ದಾಗಿದೆ. ಉತ್ತರ: सतयुग अमरलोक है, वहां आत्मा एक छोला बदल दूसरा लेती है, लेकिन मृत्यु का नाम नहीं, इसलिए उसे मृत्युलोक नहीं कहा जाता. ಸತ್ಯುಗ ಅಮರ್ಲೋಕ ಆಗಿದೆ. ಅಲ್ಲಿ ಆತ್ಮ ಒಂದು ಶರೀರವನ್ನ ಬದಲಾವಣೆ ಮಾಡಿ ಮತ್ತೊಂದು ಶರೀರವನ್ನ ಪಡ್ಕೊಳ್ಳುತ್ತೆ. ಅಲ್ಲಿ ಮೃತ್ಯುವಿನ ಹೆಸರಿಲ್ಲ, ಅದಕ್ಕಾಗಿ ಅದನ್ನ ಮೃತ್ಯುಲೋಕ ಅಂತ ಕರೆಯೋದಿಲ್ಲ. ಎರಡನೇದು, ಶಿವಬಾಬಾ ಕಿ ಬೇಹದ್ ರಚನಾ ಹೈ, ಬ್ರಹ್ಮ ಕಿ ರಚನಾ ಇಸ್ ಸಮಯ ಸಿರ್ಫ್ ತುಮ್ ಬ್ರಾಹ್ಮಣ ಹೋ. ಶಿವಬಾಬಾ ಅವ್ರದ್ದು ಬಹಳ ದೊಡ್ಡದಾದಂತಹ ರಚನೆ, ಅಪರಿಮಿತವಾದಂತಹ ರಚನೆ. ಬ್ರಹ್ಮನ ರಚನೆ ಈ ಸಮಯದಲ್ಲಿ ತಾವು ಕೇವಲ ಬ್ರಾಹ್ಮಣರು ಮಾತ್ರ. ಬ್ರಹ್ಮ ರಚನೆ ಮಾಡಿರೋದು ಕೇವಲ ತಾವು ಬ್ರಾಹ್ಮಣರನ್ನ, ಆದ್ರೆ ಶಿವಬಾಬಾ ರಚನೆ ಅಪರಿಮಿತವಾದದ್ದು. ತ್ರಿಮೂರ್ತಿ ಶಿವ್ ಕಹೆಂಗೆ, ತ್ರಿಮೂರ್ತಿ ಬ್ರಹ್ಮ ನಹಿ. ತ್ರಿಮೂರ್ತಿ ಶಿವ ಅಂತ ಹೇಳ್ತೀವಿ, ಆದ್ರೆ ತ್ರಿಮೂರ್ತಿ ಬ್ರಹ್ಮ ಅಂತ ಹೇಳೋದಿಲ್ಲ. ಯಸ್ ಸಬ್ ಬಹುತ್ ಸೂಕ್ಷ್ಮ ಬಾತೆ ಬಾಪ್ನೆ ಸುನಾಯಿ ಹೈ. ಇದೆಲ್ಲವೂ ಕೂಡ ಬಹಳ ಸೂಕ್ಷ್ಮವಾದಂತಹ ವಿಚಾರಗಳು ತಂದೆ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ऐसी ऐसी बातों पर विचार कर बुद्धि के लिए स्वयं ही भोजन तैयार करना है. ಇಂತಹ ವಿಚಾರಗಳ ಬಗ್ಗೆ ಬುದ್ಧಿಯಿಂದ ಕೆಲಸ ತಗೊಂಡು ಸ್ವಯಂ ಬುದ್ಧಿಗೆ ನಾವೇ ಭೋಜನವನ್ನ ಕೊಡಬೇಕಾಗಿದೆ. ಈ ಮಾತಿನ ಬಗ್ಗೆ ನಾವು ವಿಚಾರವನ್ನ ನಡೆಸಿ ಬುದ್ಧಿಗೆ ಸ್ವಯಂ ನಾವೇ ಭೋಜನವನ್ನ ತಯಾರು ಮಾಡಬೇಕಾಗಿದೆ. ಸತ್ಯುಗ ಅಮರ್ಲೋಕ ಆಗಿದೆ. ಅಲ್ಲಿ ಆತ್ಮ ಒಂದು ಶರೀರ ಪಡ್ಕೊಂಡು ಮತ್ತೊಂದು ಶರೀರವನ್ನ ಬದಲಾವಣೆ ಮಾಡುತ್ತೆ. ಇದಕ್ಕೆ ಮೃತ್ಯು ಅಂತ ಹೇಳೋದಿಲ್ಲ, ಅದಕ್ಕಾಗಿ ಅದನ್ನ ಮೃತ್ಯುಲೋಕ ಅಂತಾನು ಕೂಡ ಕರೀಲಿಕ್ಕೆ ಆಗೋದಿಲ್ಲ. ಶಿವಬಾಬಾ ಅವರ ರಚನೆ ಅಪರಿಮಿತವಾಗಿದೆ. ಬ್ರಹ್ಮ ಅವರ ರಚನೆ ಈ ಸಮಯದಲ್ಲಿ ಕೇವಲ ತಾವು ಬ್ರಾಹ್ಮಣರು ಮಾತ್ರ. ತ್ರಿಮೂರ್ತಿ ಶಿವ ಅಂತ ಹೇಳ್ತಾರೆ, ಆದ್ರೆ ತ್ರಿಮೂರ್ತಿ ಬ್ರಹ್ಮ ಅಂತ ಹೇಳೋದಿಲ್ಲ. ಇದೆಲ್ಲವೂ ಕೂಡ ಬಹಳ ಸೂಕ್ಷ್ಮವಾದಂತಹ ವಿಚಾರಗಳು ತಂದೆನೇ ನಮ್ಗೆ ತಿಳಿಸ್ಕೊಡ್ತಾರೆ. ಇಂತಹ ಮಾತುಗಳ ಬಗ್ಗೆ ನಾವು ವಿಚಾರವನ್ನ ನಡೆಸಿ ಬುದ್ಧಿಗೆ ಸ್ವಯಂ ನಾವೇ ಭೋಜನವನ್ನ ತಯಾರು ಮಾಡಬೇಕಾಗಿದೆ. ಓಂ ಶಾಂತಿ. त्रिमूर्ति शिव भगवान वाच. त्रिमूर्ति शिव भगवान वाचा. अब वो लोग त्रिमूर्ति ब्रह्मा कहते हैं, ಅವರಂತೂ ತ್ರಿಮೂರ್ತಿ ಬ್ರಹ್ಮ ಅಂತ ಕರೀತಾರೆ. ಬಾಪ್ कहते हैं त्रिमूर्ति शिव भगवान वाच, ಆದ್ರೆ ತಂದೆ ಹೇಳ್ತಾರೆ ತ್ರಿಮೂರ್ತಿ ಶಿವ ಭಗವಾನ್ ವಾಚ ಅಂತ. वो लोग तो शिव शंकर का मिला देते हैं, ಅವರಂತೂ ಶಿವಶಂಕರ ಅಂತ ಹೇಳ್ಬಿಟ್ಟು ಇಬ್ಬರನ್ನ ಬೆರಕೆ ಮಾಡ್ಬಿಟ್ಟಿದ್ದಾರೆ. ಯತೋ ಸೀದಾ ಹೇ, ಇಲ್ಲಂತೂ ಡೈರೆಕ್ಟ್ ಆಗಿ ಶಿವ ಬಾಬಾ ಅವರೇ ಹೇಳ್ತಾ ಇದ್ದಾರೆ, ತ್ರಿಮೂರ್ತಿ ಬ್ರಹ್ಮಕ್ಕೆ ಬದಲೇ ತ್ರಿಮೂರ್ತಿ ಶಿವ್ ಭಗವಾನ್ ವಾಚ್. ಬಾಬಾ ಅವ್ರು ಹೇಳ್ತಾರೆ ಇಲ್ಲಿ ತ್ರಿಮೂರ್ತಿ ಬ್ರಹ್ಮನ ಬದಲಾಗಿ ತ್ರಿಮೂರ್ತಿ ಶಿವ ಭಗವಾನ್ ವಾಚ ಅಂತ ಹಾಕ್ಬೇಕಾಗಿದೆ. ಮನುಷ್ಯ ತೋ ಕೆ ದೇತೆ ಹೇ ಶಂಕರ್ ಆಂಗ್ ಕೋಲ್ತೆ ಹೇ ತೋ ವಿನಾಶ್ ಹೋ ಜಾತಾ ಹೇ. ಮನುಷ್ಯರಂತೂ ಹೇಳ್ತಾರೆ ಶಂಕರ ಕಣ್ಣನ್ನ ತೆರೆದಿದ ತಕ್ಷಣ ವಿನಾಶ ಆಗೋಗ್ಬಿಡುತ್ತೆ ಅಂತ. ಎಸ್ ಬುದ್ಧಿ ಸೆ ಕಾಮ್ ಲಿಯಾ ಜಾತಾ ಹೇ. ಇದೆಲ್ಲವೂ ಕೂಡ ನಾವು ಬುದ್ಧಿಯಿಂದ ಕೆಲಸ ತಗೊಳ್ಬೇಕಾಗಿದೆ, ಬುದ್ಧಿಯನ್ನ ನಡೆಸಬೇಕಾಗಿದೆ. ತೀನ್ ಕಾಹಿ ಮೃತ್ಯು ಪಾರ್ಟ್ ಹೇ, ಮೂವರ್ದು ಮಾತ್ರನೇ ಮುಖ್ಯವಾದಂತಹ ಪಾತ್ರ. ಬ್ರಹ್ಮ और ವಿಷ್ಣು ಕಾ ತೋ ಬಡಾ ಪಾರ್ಟ್ ಹೇ. ಅದರಲ್ಲೂ ಕೂಡ ಬ್ರಹ್ಮ ಹಾಗೂ ವಿಷ್ಣು ಅವ್ರದ್ದು ಬಹಳ ದೊಡ್ಡ ಪಾತ್ರ ಇದೆ. ಇದು 84 ಜನ್ಮದ್ದು. विष्णु का और प्रजापिता ब्रह्मा का अर्थ भी समझा है. ವಿಷ್ಣು ಹಾಗೂ ಪ್ರಜಾಪಿತ ಬ್ರಹ್ಮ ಇವರ ಅರ್ಥವನ್ನು ಕೂಡ ಬಾಬಾ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಪಾರ್ಟ್ ಹೇ ಇನ್ ತೀನ್ ಕಾ, ಮುಖ್ಯವಾಗಿರೋದೇ ಇವ್ರ ಮೂವರ್ದು. ಯಾರ್ದು? ಶಿವಬಾಬಾ, ಬ್ರಹ್ಮ ಬಾಬಾ ಹಾಗೂ ವಿಷ್ಣು, ಅಥವಾ ಪ್ರಜಾಪಿತ ಬ್ರಹ್ಮ ಹಾಗೂ ವಿಷ್ಣು. ಬ್ರಹ್ಮ का तो नाम गाया हुआ है आदिदेव एडम.
ಬ್ರಹ್ಮನಿಗಂತೂ ಹೆಸರುವಾಸಿಯಾಗಿದ್ದಾರೆ. ಅವ್ರಿಗೆ ಆದಿದೇವ ಅಂತ ಕರೀತಾರೆ, ಆದಮ್ ಅಂತಾನು ಕೂಡ ಕರೀತಾರೆ. ಪ್ರಜಾಪಿತಾ ಕಾ ಮಂದಿರ್ ಬಿ ಹೈ. ಪ್ರಜಾಪಿತ ಬ್ರಹ್ಮ ಬಾಬಾ ಅವರ ಮಂದಿರಾನು ಕೂಡ ಇದೆ, ಅಥವಾ ಬ್ರಹ್ಮನ ಮಂದಿರಾನು ಕೂಡ ಇದೆ. ಯಾವುದು ಸಂಪೂರ್ಣ ಬ್ರಹ್ಮ ಸ್ಥಿತಿ ಯಾವ್ದಿದೆ ಅದರ ಮಂದಿರ ಇದೆ. ಯಹ ವಿಷ್ಣು ಕಾ ಅಥವಾ ಕೃಷ್ಣ ಕಾ ಅಂತಿಮ್ 84ವಾ ಜನ್ಮ. ಈಗ ಯಾರು ಬ್ರಹ್ಮನ ಆತ್ಮ ಇದ್ದಾರೆ ಇವರು ವಿಷ್ಣು ಅಥವಾ ಕೃಷ್ಣನ 84ನೇ ಜನ್ಮ. ಆ ಆತ್ಮದು 84ನೇ ಜನ್ಮ ಆಗಿದೆ. ಜಿಸ್ಕಾ ನಾಮ್ ಬ್ರಹ್ಮ ರಖಾ ಹೈ. ಈಗ ಅವ್ರ ಹೆಸರನ್ನ ಬ್ರಹ್ಮ ಅಂತ ಬಾಬೋರು ಇಟ್ಟಿದ್ದಾರೆ. ಸಿದ್ಧಿ ತೋ ಕರ್ನಾ ಹಿ ಹೈ ಬ್ರಹ್ಮ ಔರ್ ವಿಷ್ಣು. ಇದನ್ನ ಚೆನ್ನಾಗಿ ಸಿದ್ಧ ಮಾಡಿ ಅರ್ಥ ಮಾಡಿಸ್ಬೇಕಾಗಿದೆ, ಬ್ರಹ್ಮ ಮತ್ತೆ ವಿಷ್ಣು. ಅಬ್ ಬ್ರಹ್ಮ ಕಾತೋ ಅಡಾಪ್ಟೆಡ್ ಕಹೆಂಗೆ. ಬ್ರಹ್ಮನಂತೂ ಶಿವಬಾಬು ಅವರು ದತ್ತು ತಗೊಂಡಿದ್ದಾರೆ. ಯ ದೋನೋ ಬಚ್ಚೆ ಹೇ ಶಿವಕ್ಕೆ. ಇವರಿಬ್ರು ಕೂಡ ಶಿವನ ಮಕ್ಕಳೇ ಆಗಿದ್ದಾರೆ. ಯಾರು? ವಿಷ್ಣು ಮತ್ತೆ ಬ್ರಹ್ಮ. ವಾಸ್ತವ ಮೇ ಬಚ್ಚ ಏಕ್ ಹೇ. ವಾಸ್ತವಿಕವಾಗಿ ನೋಡಿದ್ರೆ ಆತ್ಮ ಒಂದೇನೆ, ಸೊ ಒಂದೇ ಮಗು. ಹಿಸಾಬ್ ಕರೆಂಗೆ ತೋ ಬ್ರಹ್ಮ ಹೇ ವಿಷ್ಣು ಕಾ ಬಚ್ಚ. ಈ ಲೆಕ್ಕದಲ್ಲಿ ಬ್ರಹ್ಮ ಬಾಬು ಅವರು ಶಿವನ ಮಗು ಆಗಿದ್ದಾರೆ. ಬಾಪ್ ಅವ್ರ ದಾದಾ. ಒಬ್ರಾಗಿದ್ದಾರೆ ತಂದೆ, ಇನ್ನೊಬ್ರಾಗಿದ್ದಾರೆ ದೊಡ್ಡಣ್ಣ. ವಿಷ್ಣು ಕಾ ನಾಮ್ ಹಿ ನಹಿ ಆತ. ಇಲ್ಲಿ ವಿಷ್ಣುವಿನ ಹೆಸರೇ ಬರೋದಿಲ್ಲ. ಪ್ರಜಾಪಿತ ಬ್ರಹ್ಮ ದ್ವಾರ ಶಿವಬಾಬಾ ಸ್ಥಾಪನ್ ಕರ್ ರಹೆ ಹೈ. ಪ್ರಜಾಪಿತ ಬ್ರಹ್ಮನ ಮೂಲಕ ಶಿವಬಾಬು ಅವರು ಸ್ಥಾಪನೆಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ವಿಷ್ಣು ದ್ವಾರ ಸ್ಥಾಪನಾ ನಹಿ ಕರಾತೆ. ವಿಷ್ಣುವಿನ ಮೂಲಕ ಸ್ಥಾಪನೆಯ ಕೆಲಸವನ್ನ ಮಾಡೋದಿಲ್ಲ. ಶಿವ್ ಕೆ ಬಿ ಬಚ್ಚೆ ಹೇ ಬ್ರಹ್ಮ ಕೆ ಬಿ ಬಚ್ಚೆ ಹೇ. ಶಿವನ್ಗೂ ಕೂಡ ಮಕ್ಕಳಿದ್ದಾರೆ ಅಂತ ಇದೆ, ಬ್ರಹ್ಮ ಅವ್ರಿಗೂ ಕೂಡ ಮಕ್ಕಳಿದ್ದಾರೆ. ವಿಷ್ಣುಕ್ಕೆ ಬಚ್ಚೆ ನಹಿ ಕೆ ಸಕ್ತೆ. ಆದ್ರೆ ವಿಷ್ಣುವಿನ ಮಕ್ಕಳು ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ನಾ ಲಕ್ಷ್ಮೀ ನಾರಾಯಣ್ ಕೋ ಹಿ ಬಹುತ್ ಬಚ್ಚೆ ಹೋ ಸಕ್ತೆ ಹೈ. ಮತ್ತೆ ಲಕ್ಷ್ಮೀ ನಾರಾಯಣರಿಗೆ ಅನೇಕ ಮಕ್ಕಳಿದ್ದಾರೆ ಅಂತಾನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಹ ಹೈ ಬುದ್ಧಿ ಕೆ ಲಿಯೆ ಭೋಜನ್. ಇದಾಗಿದೆ ಬುದ್ಧಿಗೆ ಊಟ. ಆಪೇ ಹಿ ಭೋಜನ್ ಬನಾನಾ ಚಾಹಿ. ಬಾಬೋರ್ ಹೇಳ್ತಾರೆ ಇದೆಲ್ಲಾ ವಿಚಾರವನ್ನ ಬುದ್ಧಿಯಲ್ಲಿ ನಡೆಸಿ ಬುದ್ಧಿಗೆ ಸ್ವಲ್ಪ ಊಟವನ್ನ ಅಡಿಗೆಯನ್ನ ತಯಾರು ಮಾಡಬೇಕು. ಸಬ್ಸೆ ಜಾಸ್ತಿ ಪಾಠ ಕಹೆಂಗೆ ವಿಷ್ಣು ಕಾ. ಬಾಬೋರ್ ಹೇಳ್ತಾರೆ ಎಲ್ಲಕ್ಕಿಂತ ಹೆಚ್ಚು ಪಾತ್ರ ಇರೋದೇ ವಿಷ್ಣುದು. 84 ಜನ್ಮೋं का ವಿರಾಟ್ ರೂಪ್ ಬಿ ವಿಷ್ಣು ಕಾ ದಿಖಾತೆ ಹೈ. 84 ಜನ್ಮದ್ದು ಯಾವ್ದು ವಿರಾಟ ರೂಪ ಇದೆ ಅದು ವಿಷ್ಣುಗೇನೆ ತೋರ್ಸೋದು, ನಾಕಿ ಬ್ರಹ್ಮ ಕಾ. ಬ್ರಹ್ಮನಿಗೆ ವಿರಾಟ ರೂಪವನ್ನ ತೋರ್ಸೋದಿಲ್ಲ. विराट रूप विष्णु का ही बनाते हैं क्योंकि पहले पहले प्रजापिता ब्रह्म का नाम धरते हैं. ವಿಷ್ಣುದು ಬಹಳ ದೊಡ್ಡ ಪಾತ್ರವನ್ನ ತೋರಿಸ್ತಾರೆ, ವಿರಾಟ ರೂಪವನ್ನ ತೋರಿಸ್ತಾರೆ. ಆದ್ರೆ ಮೊಟ್ಟ ಮೊದಲು ಹೆಸರಿರೋದು ಪ್ರಜಾಪಿತ ಬ್ರಹ್ಮ ಬಾಬಾ ಅವ್ರದ್ದು. ಆದ್ರೆ ಅವರ ಪಾತ್ರ ಬಹಳ ಚಿಕ್ಕದಾಗಿದೆ. ಬ್ರಹ್ಮ ಕಾತೋ ಬಹುತ್ ತೋಡಾ ಪಾಠ ಹೈ. ಆದ್ರೆ ಬ್ರಹ್ಮಂದಂತೂ ಬಹಳ ಚಿಕ್ಕದಾದಂತಹ ಪಾತ್ರ. ಇಸ್ಲಿಯೇ ವಿರಾಟ್ ರೂಪ್ ವಿಷ್ಣು ಕಾ ದಿಖಾತೆ ಹೈ. ಅದಕ್ಕಾಗಿ ವಿರಾಟ ರೂಪವನ್ನ ವಿಷ್ಣುಗೆನೆ ತೋರಿಸ್ತಾರೆ. ಚತುರ್ಭುಜ್ ಬಿ ವಿಷ್ಣು ಕಾ ಬನಾ ದೇತೆ ಹೈ. ಚತುರ್ಭುಜವನ್ನ ವಿಷ್ಣುವಿನಿಗೆನೆ ತೋರಿಸ್ತಾರೆ. ವಾಸ್ತವ ಮೇ ಯಹ ಅಲಂಕಾರ ತೋ ತುಮಾರೆ ಹೈ. ವಾಸ್ತವಿಕವಾಗಿ ನೋಡಿದ್ರೆ, ನಿಜವಾಗ್ಲೂ ನೋಡಿದ್ರೆ ಅಲಂಕಾರ ಇದು ನಿಮ್ದಾಗಿದೆ. ಯಹ ಬಿ ಬಡಾ ಸಮಜ್ನೆ ಕಿ ಬಾತೆ ಹೈ. ಇದೆಲ್ಲವೂ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂತಹ ವಿಚಾರಗಳು. ಕೋಯಿ ಮನುಷ್ಯ ಸಮಜಾ ನಾ ಸಕೆ. ಯಾವ ಮನುಷ್ಯರು ಕೂಡ ಇದನ್ನ ಸರಿಯಾಗಿ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ನಯೇ ನಯೇ ತರೀಕೆ ಸೆ ಸಮಜಾತೆ ರಹತೆ ಹೈ. ಬಾಬು ಅವರು ಹೊಸ ಹೊಸ ವಿಧಿಗಳಿಂದ ನಮ್ಮ ಮಕ್ಕಳಿಗೆ ಅರ್ಥ ಮಾಡಿಸ್ತಾ ಇರ್ತಾರೆ. ಬಾಪ್ ಕೇತೆ ಹೈ ತ್ರಿಮೂರ್ತಿ ಶಿವ ಭಗವಾನ್ ವಾಚ್ ರೈಟ್ ಹೆನಾ. ಬಾಬು ಅವ್ರು ಹೇಳ್ತಾರೆ ತ್ರಿಮೂರ್ತಿ ಶಿವ ಭಗವಾನ್ ವಾಚ, ಇದು ಸರಿ ತಾನೆ. ವಿಷ್ಣು ಬ್ರಹ್ಮ ಔರ್ ಶಿವ್. ಇಲ್ಲಿ ಮೂವರದು ಮುಖ್ಯವಾದಂತಹ ಪಾತ್ರ ಇರೋದು ವಿಷ್ಣು, ಬ್ರಹ್ಮ ಹಾಗೂ ಶಿವ. ಇನ್ಮೇ ಬಿ ಪ್ರಜಾಪಿತ ಬ್ರಹ್ಮ ಹಿ ಬಚ್ಚಾ ಹೈ. ಇದ್ರಲ್ಲೂ ಕೂಡ ಪ್ರಜಾಪಿತ ಬ್ರಹ್ಮ ಬಾಬಾ ಅವರೇನೆ ಶಿವಬಾಬಾ ಅವರ ಮಗು. ವಿಷ್ಣು ಕೋ ಬಚ್ಚಾ ನಹಿ ಕಹೆಂಗೆ. ವಿಷ್ಣುವನ್ನ ಪರಮಾತ್ಮ ಶಿವಬಾಬಾ ಅವರ ಮಗು ಅಂತ ಹೇಳೋದಿಲ್ಲ. ಬಲ್ ಕ್ರಿಯೇಷನ್ ಕೇತೆ ಹೈ ಪರಂತು ರಚನಾ ತೋ ಬ್ರಹ್ಮ ಕಿ ಹೋಗಿ ನಾ. ಬಾಬಾ ಅವ್ರು ಹೇಳ್ತಾರೆ ಹೌದು, ಶಿವಬಾಬಾ ಅವರು ಶಿವ ತ್ರಿಮೂರ್ತಿಗಳ ರಚನೆಯನ್ನ ಮಾಡಿದ್ದಾರೆ, ಅದರಲ್ಲಿ ವಿಷ್ಣುನು ಕೂಡ ರಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ರಚನೆ ಮಾಡಿರೋದಂತೂ ಬ್ರಹ್ಮನನ್ನ ತಾನೆ. ಜೋ ಫಿರ್ ಬಿನ್ ನಾಮ್ ರೂಪ್ ಲೇತೆ ಹೈ. ಅದೇ ಆತ್ಮ ನಂತರ ಭಿನ್ನವಾದಂತಹ ಬೇರೆ ಹೆಸರು ರೂಪವನ್ನ ಧರಿಸ್ತಾರೆ, ಬೇರೆ ಶರೀರವನ್ನ ಬೇರೆ ರೂಪದಲ್ಲಿ ಬರ್ತಾರೆ, ಬೇರೆ ಹೆಸರನ್ನ ತಗೊಳ್ತಾರೆ. ಮುಖ್ಯ ಪಾರ್ಟ್ ತೋ ಉನ್ಕಾ ಹೈ. ಮುಖ್ಯವಾದಂತಹ ಪಾತ್ರನೇ ಇವ್ರದಾಗಿದೆ. ಬ್ರಹ್ಮ ಕಾ ಪಾರ್ಟ್ ಬಿ ಬಹುತ್ ತೋಡಾ ಹೈ ಇಸ್ ಸಮಯ ಕಾ.
ಅದರಲ್ಲೂ ಕೂಡ ಬ್ರಹ್ಮ ಬಾಬು ಅವರ ಪಾತ್ರ ಈ ಸಮಯದಲ್ಲಿ ಬಹಳ ಚಿಕ್ಕದಾಗಿದೆ. ವಿಷ್ಣು ಕಾ ಕಿತನಾ ಸಮಯ ರಾಜ್ಯ ಹೈ, ನೋಡಿ ವಿಷ್ಣುದು ಎಷ್ಟು ಸಮಯ ರಾಜ್ಯ ನಡೆಯುತ್ತೆ. ಸಾರೆ ಜಾಡ್ ಕಾ ಬೀಜ ರೂಪ್ ಹೈ ಶಿವಬಾಬಾ, ಆದ್ರೆ ಈ ಪೂರ್ಣ ವೃಕ್ಷದ ಬೀಜ ರೂಪ ಆಗಿದ್ದಾರೆ ಶಿವಬಾಬಾ ಅವರು. ಉನ್ಕಿ ರಚನಾ ತೋ ಸಾಲಿಗ್ರಾಮ್ ಕಹೆಂಗೆ, ಅವರನ್ನ ಸಾಲಿಗ್ರಾಮ ಅಂತಾನು ಕೂಡ, ಅವರ ರಚನೆ ಶಿವಬಾಬಾ ಅವರ ರಚನೆ ಯಾರಾಗಿದ್ದಾರೆ ಅವರನ್ನ ಸಾಲಿಗ್ರಾಮ ಅಂತಾನು ಕೂಡ ಕರೀತಾರೆ. ಬ್ರಹ್ಮ ಕಿ ರಚನಾ ಕೋ ಬ್ರಾಹ್ಮಣ್ ಬ್ರಾಹ್ಮಣಿಯ ಕಹೆಂಗೆ, ಬ್ರಹ್ಮನ ರಚನೆಯನ್ನ ಬ್ರಾಹ್ಮಣ ಹಾಗೂ ಬ್ರಾಹ್ಮಣಿಯರು ಅಂತ ಕರೀತಾರೆ. ಶಿವಬಾಬಾ ಅವರ ರಚನೆ ಸಾಲಿಗ್ರಾಮ, ಶಿವಬಾಬಾ ಅಂತಂದ್ರೆ ಅವರ ಮಕ್ಕಳನ್ನ ಸಾಲಿಗ್ರಾಮ ರೂಪ ಅಂತಾನು ಕೂಡ ಕರಿಬಹುದು. ಆದ್ರೆ ಬ್ರಹ್ಮನ ರಚನೆಯನ್ನ ಬ್ರಾಹ್ಮಣ ಹಾಗೂ ಬ್ರಾಹ್ಮಣಿಯರು ಅಂತ ಕರಿಬಹುದು. ಅಬ್ ಜಿತನಿ ಶಿವ್ ಕಿ ರಚನಾ ಹೇ ಉತನಿ ಬ್ರಹ್ಮ ಕಿ ನಹಿ, ಆದ್ರೆ ಎಷ್ಟು ಶಿವಬಾಬಾ ಅವ್ರು ರಚನೆ ಮಾಡಿದಾರಲ್ಲ ಅಷ್ಟು ಬ್ರಹ್ಮನ ರಚನೆ ಇಲ್ಲ. ಶಿವ್ ಕಿ ರಚನಾ ತೋ ಬಹುತ್ ಹೈ, ಶಿವನ ರಚನೆ ಅಂತೂ ಅನೇಕ ಆತ್ಮಗಳಿದ್ದಾರೆ. ಸಬಿ ಆತ್ಮಯೇ ಉನ್ಕೆ ಔಲಾದ್ ಹೈ, ಯಾಕೆಂತಂದ್ರೆ ಸರ್ವಾತ್ಮಗಳು ಕೂಡ ಆ ಶಿವಬಾಬಾ ಅವರ ಮಕ್ಕಳಾಗಿದ್ದಾರೆ. ಬ್ರಹ್ಮ ಕಿ ರಚನಾ ತೋ ಸಿರ್ಫ್ ತುಮ್ ಬ್ರಾಹ್ಮಣಿ ಬಂತೆ ಹೋ, ಆದ್ರೆ ಆ ಬ್ರಹ್ಮನ ರಚನೆ ಯಾರಾಗಿದ್ದಾರೆ, ಯಾರು ಶಿವಬಾಬಾ ಅವರ ಮಕ್ಕಳು ಬ್ರಹ್ಮನ ಮೂಲಕ ಆಗಿದ್ದಾರೆ, ಅವ್ರು ಮಾತ್ರ ಬ್ರಾಹ್ಮಣರಾಗಿದ್ದಾರೆ. ಅವ್ರು ಮಾತ್ರ ಬ್ರಹ್ಮನ ರಚನೆ ಆಗಿದ್ದಾರೆ. ಹದ್ಮೆ ಆಗೇನ ಅಂದ್ರೆ ಈ ಬ್ರಾಹ್ಮಣರು ಲೆಕ್ಕವನ್ನ ಮಾಡ್ಬೋದಲ್ಲ ಎಷ್ಟು ಜನ ಇದ್ದಾರೆ ಅಂತ, ಅದಕ್ಕಾಗಿ ಗಿಂತಿಯಲ್ಲಿ ಬಂದ್ಬಿಡುತ್ತಲ್ಲ, ಲೆಕ್ಕವನ್ನ ಮಾಡ್ಬೋದು, ಮಿತದಲ್ಲಿ ಬಂದ್ಬಿಡ್ತು. ಶಿವಬಾಬಾ ಕಿ ಹೇ ಬೇಹದ್ ಕಿ ರಚನಾ ಸಬಿ ಆತ್ಮಾಯೇ, ಅರೆ ಶಿವಬಾಬಾ ಅವ್ರದಂತೂ ಅಪರಿಮಿತವಾದಂತಹ ರಚನೆ, ಸರ್ವಾತ್ಮಗಳು ಕೂಡ ಬರ್ತಾರೆ, ಎಲ್ಲಾ ಧರ್ಮದವರು ಕೂಡ ಬಂದ್ಬಿಡ್ತಾರೆ. ಬೇಹದ್ ಕಿ ಆತ್ಮಾಂಕ ಕಲ್ಯಾಣ ಕರ್ತೆ ಹೈ, ಸರ್ವಾತ್ಮಗಳ ಕಲ್ಯಾಣವನ್ನ ಮಾಡ್ತಾರೆ. ಬ್ರಹ್ಮ ದ್ವಾರ ಸ್ವರ್ಗ ಕಿ ಸ್ಥಾಪನಾ ಕರ್ತೆ ಹೈ, ಬ್ರಹ್ಮನ ಮೂಲಕ ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾರೆ. ತುಮ್ ಬ್ರಾಹ್ಮಣಿ ಜಾಕರ್ ಸ್ವರ್ಗವಾಸಿ ಬನೆಂಗೆ, ತಾವು ಬ್ರಾಹ್ಮಣರೇ ಮುಂದೆ ಹೋಗಿ ಸ್ವರ್ಗವಾಸಿಗಳಾಗ್ತೀರಾ. ಅವ್ರ ತು ಕೋಯಿ ಕೋ ಸ್ವರ್ಗವಾಸಿ ನಹಿ ಕಹೆಂಗೆ, ಬೇರೆ ಯಾರನ್ನು ಕೂಡ ಸ್ವರ್ಗವಾಸಿಗಳು ಅಂತ ಕರೆಯೋದಿಲ್ಲ. ನಿರ್ವಾಣ್ ವಾಸಿ ಅಥವಾ ಶಾಂತಿಧಾಮ್ ವಾಸಿ ತೋ ಸಬ್ ಬಂತೆ ಹೈ, ನೋಡಿ ತಾವು ಮಕ್ಕಳು ಮಾತ್ರ ಸ್ವರ್ಗವಾಸಿಗಳಾಗ್ತೀರಾ, ಆದ್ರೆ ಬೇರೆ ಎಲ್ಲಾ ಆತ್ಮಗಳು ಕೂಡ, ನಾವು ಮತ್ತೆ ಬೇರೆ ಎಲ್ಲಾ ಧರ್ಮದ ಸರ್ವಾತ್ಮಗಳು ಕೂಡ ನಿರ್ವಾಣ ಧಾಮದ ನಿವಾಸಿಗಳು ಅರ್ಥಾತ್ ಶಾಂತಿಧಾಮದ ನಿವಾಸಿಗಳು ಆಗ್ತಾರೆ. ಸಬ್ಸೆ ಊನ್ ಸರ್ವಿಸ್ ಶಿವಬಾಬಾ ಕಿ ಹೋತಿ ಹೈ, ಇಷ್ಟು ಶ್ರೇಷ್ಠವಾದಂತಹ ಸೇವೆ ಶಿವಬಾಬಾ ಅವ್ರದ್ದು ಆಗತ್ತೆ. ಸಬಿ ಆತ್ಮಂಕೋ ಲೇ ಜಾತೆ ಹೈ, ಎಲ್ಲಾ ಆತ್ಮಗಳನ್ನು ಕೂಡ ನಿರ್ವಾಣ ಧಾಮಕ್ಕೆ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಸಬಿ ಕಾ ಪಾರ್ಟ್ ಅಲಗ್ ಅಲಗ್ ಹೈ, ಅದಕ್ಕೆ ಮತ್ತೆ ಬಾಬಾ ಅವ್ರು ಹೇಳ್ತಾರೆ ಎಲ್ಲರ ಪಾತ್ರ ತಮ್ಮ ತಮ್ಮದೇ ಆಗಿದೆ, ಬೇರೆ ಬೇರೆ ಆಗಿದೆ. ಶಿವಬಾಬಾ ಬಿ ಕೇತೆ ಹೈ ಮೇರಾ ಪಾರ್ಟ್ ಅಲಗ್ ಹೈ, ಶಿವಬಾಬಾ ಅವರು ಕೂಡ ಹೇಳ್ತಾರೆ ನನ್ನ ಪಾತ್ರನೇ ಬೇರೆ. ಸಬ್ಕಾ ಹಿಸಾಬ್ ಕಿತಾಬ್ ಚುಕ್ತು ಕರಾಯೇ ತುಮಕೋ ಪತಿತ್ ಸೆ ಪಾವನ್ ಬನಾಯೇ ಲೇ ಜಾತಾ ಹೂಂ. ಶಿವಬಾಬಾ ಅವ್ರು ಹೇಳ್ತಾರೆ ಸರ್ವರ ಯಾವ್ದೆಲ್ಲಾ ಲೆಕ್ಕಾಚಾರ ಇದೆ, ಸರ್ವಾತ್ಮಗಳದ್ದು ಕೂಡ ಯಾವ್ದೆಲ್ಲಾ ಲೆಕ್ಕಾಚಾರ ಇದೆ ಅದೆಲ್ಲವನ್ನು ಕೂಡ ನಿಮ್ಗೆ ಮುಗಿಸಿ ತಮ್ಮನ್ನ ಪತಿತರಿಂದ ಪಾವನರನ್ನಾಗಿ ಮಾಡಿ ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ತುಮ್ ಯಹಾ ಮೆಹನತ್ ಕರ್ ರಹೆ ಹೋ ಪಾವನ್ ಬನನೆ ಕೆ ಲಿಯೆ, ಬಾಬಾ ಅವ್ರು ಹೇಳ್ತಾರೆ ತಾವಿಲ್ಲಿ ಪರಿಶ್ರಮವನ್ನ ಪಡ್ತಾ ಇದ್ದೀರಾ ಪಾವನರಾಗ್ಲಿಕ್ಕಾಗಿ. ದೂಸರೆ ಸಬ್ ಕಯಾಮತ್ ಕೆ ಸಮಯ ಹಿಸಾಬ್ ಕಿತಾಬ್ ಚುಕ್ತು ಕರ್ ಜಾಯಂಗೆ, ಬೇರೆಯವ್ರೆಲ್ರೂ ಕೂಡ ಏನ್ ಮಾಡ್ತಾರೆ ಕೊನೆಯ ಸಮಯದಲ್ಲಿ ವಿನಾಶದ ಸಮಯದಲ್ಲಿ ತಮ್ಮ ಲೆಕ್ಕಾಚಾರ ಏನಿದೆ ಅದ ಕರ್ಮಭೋಗವನ್ನ ಭೋಗಿಸಿ ನಂತರ ಮನೆಗೆ ಹೋಗ್ತಾರೆ. ಆದ್ರೆ ನಾವಿಲ್ಲಿ ಪಾವನರಾಗುವಂತ ಪುರುಷಾರ್ಥ ಮಾಡ್ತೀವಿ, ಅಂದ್ರೆ ನೋವನ್ನ ಪಡಿದಿರ, ಯಾವುದು ಕೂಡ ಲೆಕ್ಕಾಚಾರವನ್ನ ಕರ್ಮಭೋಗವನ್ನ ಭೋಗಿಸ್ದಿರ ನೆನಪಿನಿಂದ ನಾವು ಪಾವನರಾಗ್ತೀವಿ. ಆದ್ರೆ ಬೇರೆ ಎಲ್ಲ ಆತ್ಮಗಳೇನ್ ಮಾಡ್ತಾರೆ ವಿನಾಶದ ಸಮಯದಲ್ಲಿ ತಮ್ಮ ಲೆಕ್ಕಾಚಾರವನ್ನ ಕರ್ಮದ ಭೋಗದಲ್ಲಿ ಭೋಗಿಸಿ ನಂತರ ಮುಕ್ತಿಧಾಮಕ್ಕೆ ಹೋಗ್ತಾರೆ. ಫಿರ್ ಮುಕ್ತಿಧಾಮೆ ಬೇಟ್ರೆ रहेंगे, ಮತ್ತೆ ಆ ಎಲ್ಲ ಆತ್ಮಗಳು ಯಾರೋ ಕೊನೆ ಸಮಯದಲ್ಲಿ ಮಾಡ್ತಾರೆ ಅವ್ರ ಮಾತ್ರ ಹೋಗಿ ಮುಕ್ತಿಧಾಮದಲ್ಲಿ ಹೋಗಿ ಕೂತ್ಕೊಳ್ತಾರೆ. ಸೃಷ್ಟಿ ಕಾ ಚಕ್ರ ತೋ ಫಿರ್ ನಾ ಹೈ, ಆದ್ರೆ ಅವ್ರ ಮುಕ್ತಿಧಾಮದಲ್ಲಿ ಕೂತ್ಕೊಂಡ್ಬಿಟ್ರೆ ಸೃಷ್ಟಿ ನಿಂತೋಗೋದಿಲ್ಲ, ಆದ್ರೆ ಬಾಬಾ ಅವ್ರು ಹೇಳ್ತಾರೆ ಸೃಷ್ಟಿ ಚಕ್ರ ಅಂತೂ ಸುತ್ತಾನೆ ಇರುತ್ತೆ. ತುಮ್ ಬಚ್ಚೆ ಬ್ರಹ್ಮ ದ್ವಾರ ಬ್ರಾಹ್ಮಣ್ ಬನ್ ಫಿರ್ ದೇವತಾ ಬನ್ ಜಾತೆ ಹೋ, ತಾವ್ ಮಕ್ಕಳು ಮಾತ್ರ ಬ್ರಹ್ಮನ ಮೂಲಕ ಬ್ರಾಹ್ಮಣರಾಗ್ತೀರಾ, ನಂತರ ತಾವ್ ದೇವತೆಗಳಾಗಿ ಹೋಗ್ಬಿಡ್ತೀರಾ. ತುಮ್ ಬ್ರಾಹ್ಮಣ್ ಶ್ರೀಮತ್ ಪರ್ ಸೇವಾ ಕರ್ತೆ ಹೋ, ತಾವ್ ಬ್ರಾಹ್ಮಣರು ಶ್ರೀಮತದ ಮೇರೆಗೆ ಸೇವೆಯನ್ನ ಮಾಡ್ತೀರಾ. ಸಿರ್ಫ್ ಮನುಷ್ಯಕ್ಕೂ ರಾಸ್ತಾ ಬತಾತೆ ಹೋ, ಅದೇ ತಾವ್ ಕೇವಲ ಮನುಷ್ಯರಿಗೆ ದಾರಿಯನ್ನ ತೋರಿಸ್ತೀರಾ, ಇಲ್ಲಿಗೆ ಮುಕ್ತಿ ಹಾಗೂ ಜೀವನ್ ಮುಕ್ತಿ ಕೋ ಪಾನಾ ಹೇ ತೋ ಏಸೆ ಪಾ ಸಕ್ತೆ ಹೋ. ತಾವು ಬೇರೆ ಮನುಷ್ಯರಿಗೆ ದಾರಿಯನ್ನ ತೋರಿಸ್ತೀರಾ, ಮುಕ್ತಿ ಜೀವನ್ ಮುಕ್ತಿಯನ್ನ ತಾವು ಪಡಿಬೇಕು ಅಂತಂದ್ರೆ ಈ ಒಂದು ದಾರಿಯಲ್ಲಿ ಹೋದ್ರೆ ತಾವು ಪಡಿಬಹುದು.
ದೋನೋ ಚಾಬಿ ಹಾತ್ ಮೇ ಹೈ. ಬಾಬು ಅವ್ರು ಹೇಳ್ತಾರೆ ಮುಕ್ತಿ ಹಾಗೂ ಜೀವನ್ ಮುಕ್ತಿ ಎರಡರ ಬೀಗದ ಕೈ ನಿಮ್ ಕೈಯಲ್ಲಿದೆ. ಯಬಿ ಜಾನ್ತೆ ಹೈ ಕೌನ್ ಕೌನ್ ಮುಕ್ತಿ ಮೇ ಕೌನ್ ಕೌನ್ ಜೀವನ್ ಮುಕ್ತಿ ಮೇ ಜಾಯೆಂಗೆ. ಬಾಬು ಅವ್ರು ಹೇಳ್ತಾರೆ ತಮಗೂ ಕೂಡ ಗೊತ್ತಿದೆ ಯಾರ್ಯಾರು ಮುಕ್ತಿಧಾಮದಲ್ಲಿ ಹೋಗಿರ್ತಾರೆ, ಯಾರ್ಯಾರು ಜೀವನ್ ಮುಕ್ತಿಯಲ್ಲಿ ಬರ್ತಾರೆ ಅಂತ. ತುಮಾರ ಸಾರಾ ದಿನ್ ಯ ದಂಧ ಹೈ. ಪೂರ್ಣ ದಿನ ನಿಮ್ದು ಇದೇ ಕೆಲಸ ಆಗತ್ತೆ. कोई अनाज आदि का ದಂಧಾ करते हैं तो बुद्धि में सारा दिन वही रहता है. ತಿಳ್ಕೊಳ್ಳಿ, ಯಾರಾದ್ರೂ ದವಸ ಧಾನ್ಯದ ವ್ಯವಹಾರವನ್ನ ಮಾಡ್ತಾರೆ, ದಿನಸಿ ವ್ಯಾಪಾರವನ್ನ ಮಾಡ್ತಾರೆ ಅಂತಂದ್ರೆ ಅವ್ರಿಗಂತೂ ಬುದ್ಧಿಯಲ್ಲಿ ಅದೇ ನಡೀತಾ ಇರುತ್ತೆ. ತುಮಾರ ದಂಧಾ ಹೈ ರಚನಾ ಕೆ ಆದಿ ಮಧ್ಯ ಅಂತ್ ಕೋ ಜಾನ್ನ और किसको ಮುಕ್ತಿ ಜೀವನ್ ಮುಕ್ತಿ ಕಾ ರಾಸ್ತಾ ಬತಾನಾ. ಆದ್ರೆ ಬಾಬು ಅವ್ರು ಹೇಳ್ತಾರೆ ನಿಮ್ಮ ವ್ಯವಹಾರ ಆಗಿದೆ ಆದಿ ಮಧ್ಯ ಅಂತ್ಯವನ್ನ, ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಳ್ಳೋದು. ಯಾವುದು ಶಿವಬಾಬು ಅವರ ರಚನೆ ಆಗಿದೆ. ಮತ್ತೆ ಮುಕ್ತಿ ಜೀವನ್ ಮುಕ್ತಿಯ ದಾರಿಯನ್ನ ತಿಳಿಸ್ಕೊಡೋದು. ಜೋ ಇಸ್ ಧರ್ಮಕ್ಕೆ ಹೋಂಗೆ ವ ನಿಕಲ್ ಆಯಂಗೆ. ಯಾರು ಈ ಧರ್ಮದವರಾಗಿದ್ದಾರೆ ಅವರೆಲ್ಲರೂ ಕೂಡ ಬ್ರಾಹ್ಮಣರಾಗ್ತಾರೆ. ಐಸೆ ಬಹು ಧರ್ಮ ಕೆ ಹೈ ಜೋ ಬದಲ್ ನಹಿ ಸಕ್ತೆ. ಅನೇಕ ಆತ್ಮಗಳು ಹೀಗಿದ್ದಾರೆ, ಅವ್ರವ್ರ ಧರ್ಮದಲ್ಲೇ ಅವರು ನಿಂತಿರ್ತಾರೆ, ಅವರು ಬದಲಾವಣೆ ಆಗೋದಿಲ್ಲ, ಅಂದ್ರೆ ಆ ಧರ್ಮವನ್ನ ಬಿಟ್ಟು ಬರೋದಿಲ್ಲ. ಐಸೆ ನಹಿ ಕಿ ಫೀಚರ್ಸ್ ಬದಲ್ ಜಾತೆ ಹೈ. ಹೀಗಲ್ಲ, ಅವರ ರೂಪ ಎಲ್ಲಾನು ಕೂಡ, ಅವರ ಗುಣ ಏನಿದೆ ಅದು ಬದಲಾವಣೆ ಆಗೋಗ್ಬಿಡುತ್ತೆ ಅಂತ. ಸಿರ್ಫ್ ಧರ್ಮ ಕೋ ಮಾನ್ ಲೇತೆ ಹೈ. ಅವ್ರು ಕೇವಲ ಆ ಧರ್ಮವನ್ನ ಒಪ್ಕೊಂಡಿರ್ತಾರೆ. कोई बौद्ध धर्म को मानते हैं, कोई देवता धर्म को प्राय लोप है ना. ಬಾಬು ಅವ್ರು ಹೇಳ್ತಾರೆ ಅನೇಕರು ಬೌದ್ಧ ಧರ್ಮವನ್ನ ಒಪ್ಕೊಳ್ತಾರೆ. ಯಾಕೆ ಅಂತಂದ್ರೆ ಈಗ ದೇವತಾ ಧರ್ಮ ಅಂತೂ ಪ್ರಾಯಲೋಪ ಆಗೋಗ್ಬಿಟ್ಟಿದ್ಯಲ್ಲ. ಏಕ್ ಬಿ ऐसा नहीं जो कहे हम आदि सनातन देवी देवता धर्म के है. ಎಷ್ಟು ಪ್ರಾಯಲೋಪ ಆಗೋಗ್ಬಿಟ್ಟಿದೆ ದೇವಿ ದೇವತಾ ಧರ್ಮ ಅಂದ್ರೆ, ಒಬ್ರು ಕೂಡ ಹೇಳ್ಕೊಳಂಗಿಲ್ಲ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀವಿ ಅಂತ. देवताओं के चित्र काम में आते हैं. आत्मा को तो अविनाशी है, वह कभी मरती नहीं. ಬಾಬು ಅವ್ರು ಹೇಳ್ತಾರೆ ದೇವತೆಗಳ ಚಿತ್ರ ಅಂತೂ ಈಗಲೂ ಕೂಡ ಕೆಲ್ಸಕ್ಕೆ ಬರುತ್ತೆ. ಆತ್ಮ ಅಂತೂ ಅವಿನಾಶಿ ಆಗಿದೆ. ಆತ್ಮ ಅಂತೂ ಎಂದಿಗೂ ಕೂಡ ವಿನಾಶವನ್ನ ಹೊಂದೋದಿಲ್ಲ ಅಥವಾ ಸಾಯೋದಿಲ್ಲ. ಆತ್ಮ ಅಂತೂ ಚೈತನ್ಯ ಆಗಿದೆ. ಏಕ್ ಶರೀರ್ ಚೋಟ್ ಫಿರ್ ದೂಸರಾ ಲೇಕರ್ ಪಾಠ ಬಜಾತಿ ಹೈ. ಆತ್ಮ ಅಂತೂ ಒಂದು ಶರೀರವನ್ನ ಬಿಟ್ಟು ಮತ್ತೊಂದು ಶರೀರವನ್ನ ಪಡ್ಕೊಂಡು ಪಾತ್ರವನ್ನ ಅಭಿನಯ ಮಾಡುತ್ತೆ. ಉನ್ಕೋ ಮೃತ್ಯು ಲೋಕ್ ನಹಿ ಕಹಾ ಜಾತ. ಅದಕ್ಕೆ ಮೃತ್ಯು ಲೋಕ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸತ್ಯುಗದಲ್ಲಿ ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನ ತಗೊಂಡ್ರೆ ಅಲ್ಲಿ ಮೃತ್ಯು ಅಂತ ಹೇಳೋದಿಲ್ಲ, ಅದು ಮೃತ್ಯು ಲೋಕನೂ ಅಲ್ಲ. ವ ಹೇ ಹಿ ಅಮರ್ ಲೋಕ ಚೋಲಾ ಸಿರ್ಫ್ ಬದಲ್ತಿ ಹೈ. ಅದಾಗಿದೆ ಅಮರ ಲೋಕ, ಅಲ್ಲಂತೂ ಕೇವಲ ಶರೀರವನ್ನ ಬದಲಾವಣೆ ಮಾಡಲಾಗುತ್ತೆ. ಯ ಬಾತೆ ಬಡಿ ಸೂಕ್ಷ್ಮ ಸಮಜ್ನೆ ಕಿ ಹೈ. ಇದೆಲ್ಲವೂ ಕೂಡ ಬಹಳ ಸೂಕ್ಷ್ಮವಾಗಿ ತಿಳ್ಕೊಳ್ಳುವಂತಹ ವಿಚಾರಗಳು. ಮಟ್ಟ ನಹಿ ಹೈ, ಇದು ಸಾರ ಒಟ್ಟಾರೆ ಅಲ್ಲ. ಜೈಸೆ ಶಾದಿ ಹೋತಿ ಹೈ ತೋ ಕಿಸ್ಕೋ ರೇಜ್ಗರಿ ಕಿಸ್ಕೋ ಮುಟ್ಟ ದೇತೆ ಹೈ. ಹೇಗೆ ಮದ್ವೆ ಆಗತ್ತೆ ಅಂತಂದ್ರೆ ಕೆಲವರು ಎಲ್ಲವನ್ನು ತೋರಿಸಿ ವರದಕ್ಷಿಣೆಯನ್ನ ಕೊಡ್ತಾರೆ, ಇನ್ ಕೆಲವರು ಗುಪ್ತವಾಗಿ ಕೊಡ್ತಾರೆ. ಕೊಯ್ ಸಬ್ ದಿಖಾಕರ್ ದೇತೆ ಹೈ. ಕೆಲವರಂತೂ ಹೋಲ್ಸೇಲ್ ಆಗಿ ಒಂದಷ್ಟಷ್ಟು ಒಟ್ಟೊಟ್ಟಿಗೆ ಕೊಟ್ಬಿಡ್ತಾರೆ, ಇನ್ ಕೆಲವರು ಸ್ವಲ್ಪನೇ ಕೊಡ್ತಾ ಹೋಗ್ತಾರೆ. ಕೆಲವರು ಇದನ್ನೆಲ್ಲವನ್ನ ತೋರಿಸಿ ಕೊಡ್ತಾರೆ, ನಾವ್ ಇದನ್ನೆಲ್ಲ ಕೊಡ್ತಾ ಇದೀವಿ ಅಂತ. ಕೊಯ್ ಬಂದ್ ಪೇಟಿ ಹಿ ದೇತೆ ಹೈ. ಇನ್ ಕೆಲವರಂತೂ ಮುಚ್ಚಿರುವಂತಹ ಸೂಟ್ ಕೇಸ್ ಅನ್ನೇ ಕೊಡ್ತಾರೆ. ಕಿಸಮ್ ಕೆ ಹೋತೆ ಹೈ. ಅನೇಕ ತರಾವರಿ ಇರುತ್ತೆ. ತುಮ್ಕೋ ತೋ ವರ್ಷ ಮಿಲ್ತಾ ಹೈ ಮುಟ್ಟ. ಬಾಬು ಅವ್ರು ಹೇಳ್ತಾರೆ ನಿಮ್ಗಂತೂ ಹೋಲ್ಸೇಲ್ ಆಗಿ ಎಲ್ಲಾನು ಕೂಡ ಒಟ್ಟಾರೆ ಕೊಟ್ಬಿಡ್ತಾರೆ. ಕ್ಯೂಂಕಿ ತುಮ್ ಸಬ್ ಬ್ರೈಡ್ಸ್. ಯಾಕೆ ಅಂತಂದ್ರೆ ತಾವೆಲ್ಲರೂ ಕೂಡ ಮದುಮಗಳಾಗಿದ್ದೀರಾ. ಬಾಪ್ ಹೇ ಬ್ರೈಡ್ ಗ್ರೂಮ್. ಬಾಬಾ ಅವರಾಗಿದ್ದಾರೆ ಮದುಮಗ. ತುಮ್ ಬಚ್ಚೋಂ ಕೋ ಶೃಂಗಾರ್ ಕರ್ ವಿಶ್ವ ಕಿ ಬಾದ್ಶಾಹಿ ಮುಟ್ಟೆ ಮೇ ದೇತೆ ಹೈ. ನೀವು ಮಕ್ಕಳಿಗೆ ಚೆನ್ನಾಗಿ ಶೃಂಗಾರವನ್ನ ಮಾಡಿ ವಿಶ್ವದ ಚಕ್ರವರ್ತಿ ಪದವಿಯನ್ನ ಒಟ್ಟಾರೆ ಹೋಲ್ಸೇಲ್ ಆಗಿ ಒಟ್ಟಿಗೆ ಕೊಟ್ಬಿಡ್ತಾರೆ. ವಿಶ್ವಕ ಮಾಲೀಕ್ ತುಮ್ ಬಂತೆ ಹೋ. ವಿಶ್ವದ ಮಾಲೀಕರು ತಾವಾಗ್ತೀರಾ. ಮುಖ್ಯ ಬಾತ್ ಹೇ ಯಾದ್ ಕಿ. ಮುಖ್ಯವಾದಂತಹ ಮಾತೆ ಇರೋದು ನೆನ್ಪಿಂದು. ಜ್ಞಾನ ತೋ ಬಹುತ್ ಸಹಜ್ ಹೈ. ಜ್ಞಾನ ಅಂತೂ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು ಸಹಜವಾಗಿ. ಬಲ್ ಹೇ ತೋ ಸಿರ್ಫ್ ಅಲಫ್ ಕೋ ಯಾದ್ ಕರ್ನ. ಆದ್ರೆ ಮುಖ್ಯವಾಗಿರೋದು ಕೇವಲ ಪರಂಪಿತ ಪರಮಾತ್ಮನನ್ನ ನೆನಪು ಮಾಡೋದು. ಪರಂತು ವಿಚಾರ ಕಿಯಾ ಜಾತಾ ಹೈ ಯಾದ್ ಹಿ ಜಾಟ್ ಕಿಸಕ್ ಜಾತಿ ಹೈ. ಜಟ್ ಕಿಸಕ್ ಜಾತಿ ಹೈ. ಆದ್ರೆ ವಿಚಾರ ಮಾಡಿ ನೋಡಿದ್ರೆ ಈ ನೆನ್ಪಿದ್ಯಲ್ಲ ಇದು ತಕ್ಷಣನೇ ಕೈಯಿಂದ ಜಾರಿ ಹೊಟ್ಟೋಗ್ಬಿಡುತ್ತೆ. ಅಂದ್ರೆ ಬುದ್ಧಿಯಿಂದ ನೆನಪು ಅನ್ನೋದು ಜಾರಿ ಹೊಟ್ಟೋಗ್ಬಿಡುತ್ತೆ. ಬಹುತ್ ಕರ್ಕೆ ಕೇತೆ ಹೇ ಬಾಬಾ ಯಾದ್ ಭೂಲ್ ಜಾತಿ ಹೈ. ಅನೇಕರು ಹೇಳ್ತಾರೆ ಬಾಬಾ ನಂಗಂತೂ ನೆನಪೇ ಮರ್ತೋಗ್ಬಿಡುತ್ತೆ.
ತುಮ್ ಕಿಸ್ಕೋ ಬಿ ಸಮಜಾವೋ ತೋ ಹಮೇಶಾ ಯಾದ್ ಅಕ್ಷರ್ ಬೋಲೋ. ಅದಕ್ಕಾಗಿ ತಾವ್ ಯಾರಿಗಾರು ತಿಳಿಸ್ಕೊಡ್ತೀರಾ ಅಂತಂದ್ರೆ ಸದಾ ಕಾಲ ನೆನಪು ಅನ್ನುವಂತಹ ಅಕ್ಷರವನ್ನೇ ಉಪಯೋಗಿಸಿ. ಯೋಗ ಅಕ್ಷರ ರಾಂಗ್ ಹೇ. ಬಾಬೋರ್ ಹೇಳ್ತಾರೆ ಯೋಗ ಅನ್ನುವಂತಹ ಶಬ್ದ ತಪ್ಪಾಗಿದೆ. ಟೀಚರ್ ಕೋ ಸ್ಟೂಡೆಂಟ್ ಕಿ ಯಾದ್ ರಹತಿ ಹೇ. ನೋಡಿ, ಶಿಕ್ಷಕಿಯರಿಗೆ ವಿದ್ಯಾರ್ಥಿಗಳ ನೆನಪು ಇರುತ್ತೆ. ಫಾದರ್ ಔರ್ ಸುಪ್ರೀಂ ಸೋಲ್ ಒಂದಾಗಿದ್ದಾರೆ. ಪರಮಾತ್ಮ ತಂದೆ. ತುಮ್ ಆತ್ಮ ಸುಪ್ರೀಂ ನಹಿ ಹೋ. ಬಾಬೋರ್ ಹೇಳ್ತಾರೆ ತಾವ್ ಆತ್ಮಗಳು ಪರಂ ಆತ್ಮ ಅಲ್ಲ. ತುಮ್ ಹೋ ಪತಿತ್. ಬಾಬೋರ್ ಹೇಳ್ತಾ ಇದ್ರೆ ತಾವಾಗಿದ್ದೀರಾ ಪತಿತರು. ಸುಪ್ರೀಂ ಶ್ರೇಷ್ಠ ಆತ್ಮ. ತಾವು ಪತಿತರು ಅಂತ ಬಾಬೋರ್ ಹೇಳ್ತಾ ಇದ್ದಾರೆ. ಅಬ್ ಬಾಪ್ ಕೋ ಯಾದ್ ಕರೋ. ಅದಕ್ಕೆ ಶುಭಾಬೋರ್ ಹೇಳ್ತಾರೆ ಈಗ ತಂದೆಯನ್ನ ನೆನಪು ಮಾಡಿ. ಟೀಚರ್ ಕೋ ಬಾಪ್ ಕೋ ಗುರು ಕೋ ಯಾದ್ ಕಿಯಾ ಜಾತಾ ಹೈ. ಒಂದಂತೂ ಶಿಕ್ಷಕರನ್ನ, ತಂದೆಯನ್ನ ಹಾಗೂ ಗುರುಗಳನ್ನ ನೆನಪು ಮಾಡ್ಲಾಗತ್ತೆ. ಗುರು ಲೋಗ್ ಬೈಟ್ ಶಾಸ್ತ್ರ ಸುನಾಯೇ ಮಂತ್ರ ದೇತೆ ಹೈ. ಗುರುಗಳು ಕೂತ್ಕೊಂಡು ಶಾಸ್ತ್ರವನ್ನ ಓದಿ ಮಂತ್ರವನ್ನ ಕೊಡ್ತಾರೆ. ಬಾಬಾ ಕಾ ಮಂತ್ರ ಏಕ್ ಹಿ ಹೈ. ಬಾಬೋರ್ ಕೊಡುವಂತ ಮಂತ್ರ ಒಂದೇನೆ, ಮನ್ಮನಾಭವ್. ಫಿರ್ ಕ್ಯಾ ಹೋಗಾ. ಅದಾದ ನಂತರ ಏನಾಗುತ್ತೆ? ಮನ್ಮನಾಭವ ಮಾಡ್ತೀರಾ, ಅದನ್ನ ಆಚರಣೆಯಲ್ಲಿ ತಗೊಂಡ್ಬರ್ತೀರಾ ಮಂತ್ರವನ್ನ. ಆಗೇನಾಗುತ್ತೆ? ಮಧ್ಯಾಜೀಭವ್. ಸ್ವರ್ಗದ ಪ್ರಾಲಬ್ಧ ಅನ್ನೋದು ಪಡಿತೀರಾ, ಮಧ್ಯಾಜೀಭವ. ತುಮ್ ವಿಷ್ಣುಪುರಿ ಮೇ ಚಲೆ ಜಾಯಂಗೆ. ತಾವ್ ವಿಷ್ಣುಪುರಿಗೆ ಹೋಗ್ತೀರಾ. ತುಮ್ ಸಬ್ ತೋ ರಾಜ ರಾಣಿ ನಹಿ ಬನೆಂಗೆ. ತಾವೆಲ್ಲರೂ ಕೂಡ ಒಟ್ಟಿಗೆ ರಾಜ ರಾಣಿಯರಂತೂ ಆಗೋದಿಲ್ಲ. ರಾಜ ರಾಣಿ ಅವ್ರ ಪ್ರಜಾ ಹೋತಿ ಹೈ. ರಾಜ ರಾಣಿ ಹಾಗೂ ಪ್ರಜೆಗಳು ಇರ್ತಾರೆ. ತೋ ಮುಖ್ಯ ಹೇ ತ್ರಿಮೂರ್ತಿ. ಅದಕ್ಕಾಗಿ ಬಾಬೋರ್ ಹೇಳ್ತಾರೆ ಮುಖ್ಯವಾಗಿರೋದೇ ತ್ರಿಮೂರ್ತಿ. ಶಿವಬಾಬಾ ಕೆ ಬಾದ್ ಹೇ ಬ್ರಹ್ಮ ಜೋ ಫಿರ್ ಮನುಷ್ಯ ಸೃಷ್ಟಿ ಅರ್ಥಾತ್ ಬ್ರಾಹ್ಮಣ್ ರಚತೆ ಹೈ. ಮುಖ್ಯವಾಗಿರುವಂತದ್ದು ಶಿವಬಾಬೋರು. ಅದಾದ ನಂತರ ಬರೋದು ಬ್ರಹ್ಮ. ಯಾರು ಈ ಮನುಷ್ಯ ಸೃಷ್ಟಿಯನ್ನ ರಚನೆ ಮಾಡ್ತಾರೆ ಅರ್ಥಾತ್ ಬ್ರಾಹ್ಮಣರನ್ನ ರಚನೆ ಮಾಡ್ತಾರೆ. ಬ್ರಾಹ್ಮಣಂಕೋ ಬೈಟ್ ಫಿರ್ ಪಡಾತೆ ಹೈ. ಮತ್ತೆ ಬ್ರಾಹ್ಮಣರನಿಗೆ ಕೂತ್ಕೊಂಡು ಓದಿಸ್ತಾರೆ. ಯೇ ನಯಿ ಬಾತ್ ಹೆನಾ. ಇದೆಲ್ಲವೂ ಕೂಡ ಹೊಸವಾದಂತ ಮಾತುಗಳು ತಾನೆ. ತುಮ್ ಬ್ರಾಹ್ಮಣ್ ಬ್ರಾಹ್ಮಣಿಯ ಬೆಹನ್ ಬಾಯಿ ಟೆಹ್ರೆ. ತಾವು ಬ್ರಾಹ್ಮಣ ಬ್ರಾಹ್ಮಣಿಯರು ಸಹೋದರ ಸಹೋದರರಾದ್ರಿ. ಬೂಡೆ ಬಿ ಕಹೆಂಗೆ ಹಮ್ ಬಾಯಿ ಬೆಹನ್ ಹೈ. ವೃದ್ಧರು ಕೂಡ ಹೇಳ್ತಾರೆ ನಾವು ಸಹೋದರ ಸಹೋದರಿ ಆಗಿದೀವಿ ಅಂತ. ಯೇ ಅಂದರ್ ಮೇ ಸಮಜ್ನಾ ಹೈ. ಇದನ್ನ ನಾವು ಅಂತರಾಳದಲ್ಲಿ ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಬೇಕು. ಕಿಸ್ಕೋ ಫಾಲ್ತು ಏಸೆ ಕೆಹನಾ ನಹಿ ಹೈ. ಯಾರಿಗೋ ಹಾಗೇನೆ ಅರ್ಥ ಮಾಡ್ಕೊಳ್ದಿರ ಸುಮ್ನೆ ಹೇಳೋದಲ್ಲ. ಭಗವಾನ್ ನೆ ಪ್ರಜಾಪಿತಾ ಬ್ರಹ್ಮ ದ್ವಾರ ಸೃಷ್ಟಿ ರಚಿ ತೋ ಬಾಯಿ ಬೆಹನ್ ಹುಯೇನಾ. ಯಾವಾಗ ಭಗವಂತ ಪ್ರಜಾಪಿತ ಬ್ರಹ್ಮ ಬಾಬಾವರ ಮೂಲಕ ಸೃಷ್ಟಿಯನ್ನ ರಚನೆ ಮಾಡಿದ್ರು ಅಂತಂದ್ರೆ ನಾವೆಲ್ಲರೂ ಕೂಡ ಸಹೋದರ ಸಹೋದರಿ ಆದ್ವಿ ತಾನೆ. ಜಬ್ಕಿ ಏಕ್ ಪ್ರಜಾಪಿತ ಬ್ರಹ್ಮ ಕೆ ಬಚ್ಚೆ ಹೈ ಯೇ ಸಮಜ್ನೆ ಕಿ ಬಾತ್ ಹೈ. ಯಾವಾಗ ನಾವೆಲ್ಲ ಸಹೋದರ ಸಹೋದರಿಯರು ಪ್ರಜಾಪಿತ ಬ್ರಹ್ಮ ಬಾಬಾವರ ಮಕ್ಕಳಾದ್ವಿ, ಇದು ತಿಳ್ಕೊಳ್ಬೇಕಾಗಿದೆ. ತುಮ್ ಬಚ್ಚೋಂ ಕೋ ತೋ ಬಡಿ ಖುಷಿ ಹೋನಿ ಚಾಹಿಯೆ, ಹಮ್ಕೋ ಪಡಾತೆ ಕೌನ್. ಬಾಬೋರ್ ಹೇಳ್ತಾ ಇದ್ದಾರೆ ತಾವು ಮಕ್ಕಳಿಗಂತೂ ಬಹಳ ಖುಷಿ ಇರ್ಬೇಕು, ಅಪಾರವಾದಂತ ಖುಷಿ ಇರ್ಬೇಕು. ಏನಂತ? ನಮ್ಗೆ ಓದಿಸುವಂತವ್ರು ಯಾರು? ಶಿವ ಬಾಬಾ. ತ್ರಿಮೂರ್ತಿ ಶಿವ್, ತ್ರಿಮೂರ್ತಿ ಶಿವ. ಬ್ರಹ್ಮ ಕಾ ಬಿ ಬಹುತ್ ಥೋಡಾ ಸಮಯ ಪಾಠ ಹೈ. ಬ್ರಹ್ಮ ಬಾಬೋರ್ದು ಕೂಡ ಬಹಳ ಸ್ವಲ್ಪ ಸಮಯ ಪಾತ್ರ ಇರೋದು. ವಿಷ್ಣು ಕಾ ಸತ್ಯುಗಿ ರಾಜಧಾನಿ ಮೇ 8 ಜನ್ಮ ಪಾಠ ಚಲ್ತಾ ಹೈ. ವಿಷ್ಣುವಿನ ಪಾತ್ರ ಸತ್ಯುಗದ ರಾಜಧಾನಿಯಲ್ಲಿ 8 ಗದ್ದಿ ನಡೆಯುತ್ತೆ. 8 ಸಿಂಹಾಸನಗಳು ವಿಷ್ಣುವಿಂದು ನಡೆಯುತ್ತೆ. ಬ್ರಹ್ಮ ಕಾತೋ ಏಕ್ ಹಿ ಜನ್ಮ ಕಾ ಪಾಠ ಹೈ. ಬ್ರಹ್ಮಂದಂತೂ ಇದೊಂದೇ ಜನ್ಮದ ಪಾತ್ರ ಆಗಿದೆ. ಅಲ್ಲೇನು ಲಕ್ಷ್ಮೀನಾರಾಯಣಾದಿ ಫಸ್ಟ್, ಲಕ್ಷ್ಮೀನಾರಾಯಣಾದಿ ಸೆಕೆಂಡ್, ಹಂಗೆ 8 ನಡೆಯುತ್ತೆ. ಸೊ ಬಾಬೋರ್ ಹೇಳ್ತಾರೆ ಲಕ್ಷ್ಮೀನಾರಾಯಣರ ಕಂಬೈನ್ ರೂಪ ವಿಷ್ಣು. ಸೊ ಅದಕ್ಕಾಗಿ ಬಾಬೋರ್ ಹೇಳ್ತಾರೆ ಅಲ್ಲಂತೂ 8 ಗದ್ದಿ ನಡೆಯುತ್ತೆ. ಇಲ್ಲಿ ಬ್ರಹ್ಮ ಬಾಬೋರ್ದಂತೂ ಒಂದೇ ಜನ್ಮ. ವಿಷ್ಣು ಕಾ ಪಾಠ ಬಡಾ ಕಹೆಂಗೆ. ಅದಕ್ಕಾಗಿ ವಿಷ್ಣುವಿನ ಪಾತ್ರ ದೊಡ್ಡದು ಅಂತ ಹೇಳ್ತೀವಿ. ತ್ರಿಮೂರ್ತಿ ಶಿವ ಕಾ ಹೈ ಮುಖ್ಯ. ಅದರಲ್ಲೂ ಕೂಡ ತ್ರಿಮೂರ್ತಿ ಶಿವ ಬಾಬೋರ ಪಾತ್ರ ಮುಖ್ಯ. ಫಿರ್ ಆತಾ ಹೈ ಬ್ರಹ್ಮ ಕಾ ಪಾಠ. ಅದಾದ ನಂತರ ಬರುತ್ತೆ ಬ್ರಹ್ಮನ ಪಾತ್ರ. ತುಮ್ ಬಚ್ಚೋಂ ಕೋ ವಿಷ್ಣುಪುರಿ ಕಾ ಮಾಲಿಕ್ ಬನಾತೆ ಹೈ. ನಾವು ಮಕ್ಕಳನ್ನ ಬಾಬೋರು ವಿಷ್ಣುಪುರಿಯ ಮಾಲೀಕರನ್ನಾಗಿ ಮಾಡ್ತಾರೆ. ಬ್ರಹ್ಮ ಸೆ ಬ್ರಾಹ್ಮಣ್ ಸೋ ಫಿರ್ ದೇವತಾ ಬಂತೆ ಹೈ. ಬ್ರಹ್ಮನಿಂದ ಬ್ರಾಹ್ಮಣರು, ನಂತರ ಅವರೇ ದೇವತೆಗಳಾಗ್ತಾರೆ. ತೋ ಯಹ್ ಹೋ ಗಯಾ ಅಲೌಕಿಕ್ ಫಾದರ್. ಹಾಗಾದ್ರೆ ಇವರಾದ್ರೂ ಅಲೌಕಿಕವಾದಂತಹ ತಂದೆ, ಅಂದ್ರೆ ಶಾರೀರಿಕವಾದಂತಹ ತಂದೆ ಅಲ್ಲ, ಅಲೌಕಿಕವಾದಂತಹ ಜನ್ಮ. ಅಲೌಕಿಕವಾದಂತಹ ಜನ್ಮವನ್ನ ಕೊಟ್ಟಿರುವಂತಹ ತಂದೆ ಯಾರೋ? ಬ್ರಹ್ಮ ಬಾಬಾ. ಥೋಡಾ ಸಮಯ ಫಾದರ್ ಹೈ ಜಿಸ್ಕೋ ಅಬ್ ಮಾನ್ತೆ ಹೈ.
ಇವರು ಸ್ವಲ್ಪ ಸಮಯಕ್ಕೆ ತಂದೆ ಆಗಿದ್ದಾರೆ, ಅವರನ್ನ ನಾವು ಒಪ್ಕೊಳ್ತೀವಿ. ಆದಿದೇವ್, ಆದಮ್ और बीबी. ಒಂದಾಗಿದೆ ಆದಿದೇವ ಆದಿದೇವಿ, ಇನ್ನೊಂದು ಆದಮ್, ಮತ್ತೆ ಇನ್ನೊಂದು ಆದಮ್ ಈವ್, ಆದಮ್ बीबी. ಒಂದು ಆದಿದೇವ್ ಆದಿದೇವಿ, ಆದಮ್ बीबी, ಆದಮ್ ಈವ್. ಇನ್ಕೆ ಬಿಗರ್ ಸೃಷ್ಟಿ ಕೇಸೆ ರಚೆಂಗೆ? ಇವ್ರಿಲ್ಲ ಅಂತಂದ್ರೆ ಸೃಷ್ಟಿಯನ್ನ ಹೇಗ್ ರಚನೆ ಮಾಡೋದು? ಆದಿದೇವ್ और ಆದಿದೇವಿ ಹೇನಾ, ಆದಿದೇವ ಮತ್ತೆ ಆದಿದೇವಿ ಇಬ್ರು ಇದರ್ ತಾನೆ. ಬ್ರಹ್ಮ का पाठ भी सिर्फ संगम समय का है. ಬ್ರಹ್ಮನ ಪಾತ್ರನೂ ಕೂಡ ಕೇವಲ ಸಂಗಮ ಯುಗದಲ್ಲೇ ಇರೋದು. ದೇವತಾओं का पाठ तो फिर भी बहुत चलता है. ದೇವತೆಗಳ ಪಾತ್ರ ಅಂತೂ ಬಹಳಷ್ಟೇ ನಡೆಯುತ್ತೆ. ದೇವತಾಯೇ भी सिर्फ सतयुग में कहेंगे. ದೇವತೆಗಳು ಅಂತ ಕರೆಯೋದು ಸತ್ಯುಗದಲ್ಲೇನೆ. ತ್ರೇತ್ರಾಮೆ ಕ್ಷತ್ರಿ ಕಹಾ ಜಾತಾ ಹೈ. ದೇವತೆಗಳು ಅಂತ ಸ್ವರ್ಗದಲ್ಲಿ ಹೇಳ್ತಾರೆ, ಆದ್ರೆ ಕ್ಷತ್ರಿಯರು ಅಂತ ತ್ರೇತಾಯುಗದಲ್ಲಿ ಕರೀತಾರೆ. ಅವರನ್ನ ದೇವತೆಗಳು ಅಂತ ಕರೆಯೋದಿಲ್ಲ, ಕ್ಷತ್ರಿಯರು ಅಂತ ಕರೀತಾರೆ. ಬಡಿ ಗುಹ್ಯ ಗುಹ್ಯ ಪಾಯಿಂಟ್ಸ್ ಮಿಲ್ತಿ ಹೈ. ಬಾಬಾ ಅವ್ರು ಹೇಳ್ತಾರೆ, ಇದು ಬಹಳ ಸೂಕ್ಷ್ಮವಾದಂತ ಜ್ಞಾನ ಬಿಂದುಗಳು ನಮ್ಗೆ ಸಿಗುತ್ತೆ. ಸಬ್ ತೋ ಏಕ್ ಹಿ ಸಮಯ ವರ್ಣನ್ ನಹಿ ಕರ್ ಸಕ್ತೆ. ಇದೆಲ್ಲವನ್ನು ಕೂಡ ಒಟ್ಟಿಗೆ ತಮ್ಗೆ ಒಂದೇ ಸಮಯದಲ್ಲಿ ಎಲ್ಲಾನು ಕೂಡ ತಿಳಿಸ್ಕೊಡ್ಲಿಕ್ಕೆ ಆಗೋದಿಲ್ಲ, ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ತ್ರಿಮೂರ್ತಿ ಬ್ರಹ್ಮ ಕೇತೆ ಹೈ. ಅವರಂತೂ ತ್ರಿಮೂರ್ತಿ ಬ್ರಹ್ಮ ಅಂತ ಹೇಳ್ತಾರೆ. ಶಿವ್ ಕೋ ಉಡಾ ದಿಯಾ ಹೈ. ಅವರಂತೂ ಶಿವನನ್ನ ತೆಗ್ದಾಕೆ ಬಿಟ್ಟಿದ್ದಾರೆ ವಿರಾಟ ರೂಪದ ಚಿತ್ರದಲ್ಲಿ. ಹಮ್ ಫಿರ್ ತ್ರಿಮೂರ್ತಿ ಶಿವ್ ಕೇತೆ ಹೈ. ಮತ್ತೆ ಇಲ್ಲಿ ಮತ್ತೆ ನಾವು ತ್ರಿಮೂರ್ತಿ ಶಿವ ಅಂತ ಹೇಳ್ತೀವಿ. ಯ ಚಿತ್ರ ಆದಿ ಸಬ್ ಹೇ ಭಕ್ತಿ ಮಾರ್ಗಕ್ಕೆ. ಇದೆಲ್ಲಾ ಚಿತ್ರಗಳು ಭಕ್ತಿ ಮಾರ್ಗದ್ದಾಗಿದೆ. ಪ್ರಜಾ ರಚತೆ ಹೇ ಬ್ರಹ್ಮ ದ್ವಾರ, ಫಿರ್ ತುಮ್ ದೇವತಾ ಬಂತೆ ಹೋ. ಪ್ರಜೆಗಳನ್ನ ರಚನೆ ಮಾಡ್ತಾರೆ ಬ್ರಹ್ಮನ ಮೂಲಕ, ಮತ್ತೆ ಅದೇ ಬ್ರಾಹ್ಮಣರು ದೇವತೆಗಳಾಗ್ತಾರೆ. ವಿನಾಶ್ ಕೆ ಸಮಯ ನ್ಯಾಚುರಲ್ ಕಲಾಮಿಟೀಸ್ ಬಿ ಆತಿ ಹೈ. ವಿನಾಶದ ಸಮಯದಲ್ಲಿ ಪ್ರಾಕೃತಿಕ ವಿಕೋಪಗಳು ಕೂಡ ನಡೆಯುತ್ತೆ. ವಿನಾಶ್ ತೋ ಹೋನಾ ಹಿ ಹೈ. ವಿನಾಶ ಅಂತೂ ಆಗ್ಲೇಬೇಕು. ಕಲ್ಯುಗ್ ಕೆ ಬಾದ್ ಫಿರ್ ಸತ್ಯುಗ್ ಹೋಗ. ಕಲ್ಯುಗದ ನಂತರ ಸತ್ಯುಗ ಆಗತ್ತೆ. ಇತನೆ ಸಬ್ ಶರೀರೋಂ ಕಾ ವಿನಾಶ್ ತೋ ಹೋನಾ ಹಿ ಹೈ. ಇಷ್ಟೊಂದು ಶರೀರಗಳ ವಿನಾಶ ಅಂತೂ ಆಗ್ಲೇಬೇಕು. ಸಬ್ ಕುಚ್ ಪ್ರಾಕ್ಟಿಕಲ್ ಮೇ ಚಾಹಿಯೇನಾ. ಬಾಬಾ ಅವ್ರು ಹೇಳ್ತಾರೆ, ಇದೆಲ್ಲವೂ ಕೂಡ ಕಾರ್ಯದಲ್ಲಿ ಬರ್ಬೇಕು ತಾನೆ. ಸಿರ್ಫ್ ಆಂಖ್ ಕೋಲ್ನೆ ಸೆ ತೋಡೆ ಹೋ ಸಕ್ತಾ ಹೈ. ಬಾಬಾ ಅವ್ರು ಹೇಳ್ತಾರೆ, ಕೇವಲ ಕಣ್ಣನ್ನ ತೆರೆದಿದ ತಕ್ಷಣ ವಿನಾಶ ಆಗೋಗ್ಬಿಡುತ್ತಾ ಅಂತ ಬಾಬಾ ಅವ್ರು ಹೇಳ್ತಾರೆ. ಜಬ್ ಸ್ವರ್ಗ ಗುಮ್ ಹೋತಾ ಹೈ ತೋ ಉಸ್ ಸಮಯ ಬಿ ಅರ್ಥಕ್ವೇಕ್ ಆದಿ ಹೋತಿ ಹೈ. ಬಾಬಾ ಅವ್ರು ಹೇಳ್ತಾರೆ, ಯಾವಾಗ ಸ್ವರ್ಗ ಅನ್ನೋದು ಮಾಯ ಆಗತ್ತೆ, ಆ ಸಮಯದಲ್ಲೂ ಕೂಡ ಭೂಕಂಪ ಆಗತ್ತೆ. तो क्या उस समय भी शंकर आंख ऐसे मिचते हैं. ಬಾಬಾ ಅವ್ರು ಹೇಳ್ತಾರೆ, ಏನ್ ಆ ಸಮಯದಲ್ಲೂ ಕೂಡ ಶಂಕರ ಏನು ಕಣ್ಣು ಮಿಟಕ್ಸ್ತಾನ? ಗಾತೆ ಹೇನಾ ದ್ವಾರಿಕಾ ಅಥವಾ ಲಂಕಾ ಪಾನಿ ಕೆ ನೀಚೆ ಚಲಿ ಗೈ. ಹೇಳ್ತಾರಲ್ಲ, ದ್ವಾರಿಕೆ ಹಾಗೂ ಚಿನ್ನದ ಅರಮನೆ ಏನಿತ್ತು ಲಂಕಾ, ಅದೆಲ್ಲವೂ ಕೂಡ ನೀರ್ನಲ್ಲಿ ಹೊಟ್ಟೋಯ್ತು ಅಂತ. ಆ ಬಾಪ್ ಸಮಜಾತೆ ಹೇ ಮೇ ಆತ್ಮ ಹೂ. ಬಾಬು ಅವ್ರು ಹೇಳ್ತಾರೆ, ಇದೆಲ್ಲಾನು ಕೂಡ ರಚನೆ ಬಗ್ಗೆ ಈಗ ತಿಳ್ಕೊಳ್ಳಿ, ನಾನು ಆತ್ಮ ಆಗಿದ್ದೀನಿ. ಪತ್ತರ್ ಬುದ್ಧಿಯೋಂಕ ಪಾರಸ್ ಬುದ್ಧಿ ಬನಾನೆ. ನೇ ಆಯಾ ಹೂ ಪತ್ತರ್ ಬುದ್ಧಿಯೋಂಕೋ ಪಾರಸ್ ಬುದ್ಧಿ ಬನಾನೆ. ಬಾಬು ಅವ್ರು ಇವಾಗ ತಿಳಿಸ್ಕೊಡ್ತಾರೆ, ನಾನೀಗ ಬಂದಿರೋದು ನೀವು ಕಲ್ಲು ಬುದ್ಧಿಯವರನ್ನ ಚುರುಕು ಬುದ್ಧಿಯವರನ್ನಾಗಿ ಮಾಡ್ಲಿಕ್ಕೆ, ಮಂದ ಬುದ್ಧಿಯವರನ್ನ ಚುರುಕು ಬುದ್ಧಿಯವರನ್ನಾಗಿ ಮಾಡ್ಲಿಕ್ಕೆ. ಮನುಷ್ಯ ಪುಕಾರ್ತೆ ಹೇ ಪತಿತ್ ಪಾವನಾವು ಆಕರ್ ಪಾವನ್ ದುನಿಯಾ ಬನಾವು. ಈಗ ಮನುಷ್ಯ ಕರೀತಾರೆ, ಹೇ ಪತಿತ ಪಾವನ ಬನ್ನಿ, ಈಗ ಪಾವನ ಪ್ರಪಂಚವನ್ನ ಮಾಡಿ. ಪರಂತು ಯಹ ನಹಿ ಸಮಜ್ತೆ ಹೈ ಕಿ ಅಭಿ ಕಲ್ಯುಗ್ ಹೈ, ಇನ್ಕೆ ಬಾದ್ ಸತ್ಯುಗ್ ಆಯೇಗಾ. ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಈಗಂತೂ ಕಲ್ಯುಗ ಆಗಿದೆ, ಕಲ್ಯುಗದ ನಂತರ ಸತ್ಯುಗ ಬರುತ್ತೆ ಅಂತ. ತುಮ್ ಬಚ್ಚೋಂಕು ಖುಷಿ ಮೇ ನಾಚ್ನಾ ಚಾಹಿಯೆ. ಬಾಬಾ ಅವ್ರು ಹೇಳ್ತಾರೆ, ತಾವು ಮಕ್ಕಳಂತೂ ಖುಷಿಯಿಂದ ನೃತ್ಯ ಮಾಡ್ಬೇಕು. बैरिस्टर आदि इम्तिहान पास करते हैं तो अंदर में ख्याल करते हैं ना, हम पैसा कमाएंगे फिर मकान बनाएंगे. ಈಗ ತಿಳ್ಕೊಳ್ಳಿ, ಯಾರಾದ್ರೂ ಬ್ಯಾರಿಸ್ಟರ್ ಅನ್ನ ಪಾಸ್ ಮಾಡ್ತಾರೆ, ಗ್ರಾಜುಯೇಷನ್ ಆಗ್ತಾರೆ ಅಂತಂದ್ರೆ ಅವರು ಯೋಚನೆ ಮಾಡ್ತಾರಲ್ವಾ, ನಾನಿವಾಗ ಸಂಪಾದನೆ ಮಾಡ್ತೀನಿ, ನಂತರ ಮನೆಯನ್ನ ಕಟ್ತೀನಿ ಅಂತ. ಯಹ್ ಕರೆಂಗೆ, ಇಂತಿಂತ ಕೆಲ್ಸಗಳನ್ನ ಮಾಡೋಣ ಅಂತ. ತೋ ತುಮ್ ಅಭಿ ಸಚ್ಚಿ ಕಮಾಯಿ ಕರ್ ರಹೆ ಹೋ. ಬಾಬಾ ಅವ್ರು ಹೇಳ್ತಾರೆ, ಅದೇ ರೀತಿ ತಾವು ಕೂಡ ಈಗ ಸತ್ಯವಾದಂತ ಸಂಪಾದನೆಯನ್ನ ಮಾಡ್ಕೊಳ್ತಾ ಇದ್ದೀರಾ. ಸ್ವರ್ಗನೆ ತುಮಕು ಸಬ್ ಕುಚ್ ನಯಾ ಮಾಲ್ ಮಿಲೇಗಾ. ಸ್ವರ್ಗದಲ್ಲಂತೂ ತಮ್ಗೆ ಎಲ್ಲಾನು ಕೂಡ ಹೊಸದಾದಂತಹ ಮಾಲ್ ಸಿಗುತ್ತೆ. ಕ್ಯಾಲ್ ಕರೋ ಸೋಮನಾಥ್ ಕಾ ಮಂದಿರ್ ಕ್ಯಾ ಥಾ. ಕೇವಲ ವಿಚಾರ ಮಾಡಿ, ಸೋಮನಾಥ ಮಂದಿರ ಹೇಗಿತ್ತು ಅಂತ. ಏಕ್ ಮಂದಿರ್ ತೋ ನಹಿ ಹೋಗಾ. ಕೇವಲ ಸೋಮನಾಥ ಮಂದಿರ ಒಂದೇ ಅಂತೂ ಇರೋದಿಲ್ಲ. ಉಸ್ ಮಂದಿರ್ ಕೋ 250 ವರ್ಷ ಹುವಾ. ಅಂದ್ರೆ ಆ ಮಂದಿರಕ್ಕೆ 2500 ವರ್ಷ ಆಯ್ತು.
बनाने में टाइम तो लगा ಹೋಗಾ ಇದನ್ನ ತಯಾರು ಮಾಡ್ಲಿಕ್ಕಾಗಿ ಕಟ್ಟಡವನ್ನ ಈ ಮಂದಿರವನ್ನ ಕಟ್ಲಿಕ್ಕಾಗಿ ಸಮಯ ಅಂತೂ ಹಿಡಿಸುತ್ತೆ. ಪೂಜಾ ಕಿ ಹೋಗಿ ಉಸ್ಕೆ ಬಾದ್ ಫಿರ್ ಲೂಟ್ ಕರ್ ಲೇ ಗೈ. ಬಾಬಾ ಅವ್ರು ಹೇಳ್ತಾರೆ ಚೆನ್ನಾಗಿ ಪೂಜೆಯನ್ನ ಮಾಡಿದರೆ ಅದಾದ ನಂತರ ಅವ್ರು ಬಂದು ಲೂಟಿ ಮಾಡ್ಕೊಂಡು ಹೋದ್ರು. ಫೌರನ್ ತೋ ನಹಿ ಆಯೇ ಹೋಂಗೆ. ಮಂದಿರವನ್ನ ಕಟ್ಟಿದ ತಕ್ಷಣ ಪೂಜೆ ಮಾಡಕ್ಕಿಲ್ಲ ಅದಕ್ಕಿನ ತಕ್ಷಣನೇ ಬಂದ್ಬಿಟ್ಟು ಅವ್ರು ಬಂದು ಲೂಟಿ ಮಾಡ್ಕೊಂಡಂತೂ ಹೋಗಿರೋದಿಲ್ಲ. ಬಹುತ್ ಮಂದಿರ್ ಹೋಂಗೆ. ಬಾಬಾ ಅವ್ರು ಹೇಳ್ತಾರೆ ಕೇವಲ ಸೋಮನಾಥ ಮಂದಿರ ಅಲ್ಲ, ಅನೇಕ ಮಂದಿರಗಳು ಇತ್ತು. ಪೂಜಾ ಕೇಳಿಯೇ ಬೈಟ್ ಮಂದಿರ್ ಬನಾಯೆ. ಪೂಜೆಯನ್ನ ಗೌರವವನ್ನ ಸಲ್ಲಿಸ್ಲಿಕ್ಕಾಗಿ ಮಂದಿರಗಳನ್ನ ಕಟ್ಟಿದ್ರು. ಅಭಿ ತುಮ್ ಜಾನ್ತೆ ಹೋ ಬಾಪ್ ಕೋ ಯಾದ್ ಕರ್ತೆ ಕರ್ತೆ ಹಮ್ ಗೋಲ್ಡನ್ ಏಜ್ ಮೇ ಚಲೆ ಜಾಯಂಗೆ. ಈಗಂತೂ ನಾವು ತಂದೆಯನ್ನ ನೆನಪು ಮಾಡ್ತಾ ಮಾಡ್ತಾ ಸ್ವರ್ಣಿಮ ಪ್ರಪಂಚಕ್ಕೆ ಹೊಟ್ಟೋಗ್ಬಿಡ್ತೀವಿ. ಆತ್ಮ ಪವಿತ್ರ ಬನ್ ಜಾಯೇಗಿ. ಆತ್ಮ ಪವಿತ್ರ ಆಗೋಗ್ಬಿಡುತ್ತೆ. ಮೆಹನತ್ ಕರ್ನಿ ಪಡ್ತಿ ಹೈ. ಪರಿಶ್ರಮವನ್ನ ಪಡಬೇಕಾಗತ್ತೆ. ಮೆಹನತ್ ಬಿಗರ್ ಕಾಮ್ ನಹಿ ಚಲೇಗ. ಪರಿಶ್ರಮ ಪಡೆದಿರ ಏನು ಕೂಡ ಸಿಗೋದಿಲ್ಲ. ಗಾಯ ಬಿ ಜಾತಾ ಹೈ ಸೆಕೆಂಡ್ ಮೇ ಜೀವನ್ ಮುಕ್ತಿ. ಮಹಿಮೆನು ಕೂಡ ಮಾಡ್ಲಾಗತ್ತೆ ಒಂದು ಕ್ಷಣದಲ್ಲಿ ಜೀವನ್ ಮುಕ್ತಿ. ಪರಂತು ऐसे थोड़ी मिल जाती है. यह समझा जाता है बच्चे बनेंगे तो मिलेगी जरूर. ಬಾಬಾ ಅವ್ರು ಹೇಳ್ತಾರೆ ಹೀಗಲ್ಲ, ಒಂದು ಕ್ಷಣದಲ್ಲಿ ಜೀವನ್ ಮುಕ್ತಿ ಅಂತಂದ್ರೆ ಒಂದು ಕ್ಷಣದಲ್ಲೇ ಏನ್ ಸಿಗೋದಿಲ್ಲ. ಆದ್ರೆ ಇದನ್ನ ನಾವ್ ಅರ್ಥ ಮಾಡ್ಕೊಳ್ಬೇಕು. ಒಂದ್ಸತಿ ನಾವು ಮಗು ಆದ್ವಿ, ಬಾಬಾ ಅವರ ಮಗು ಆದ್ವಿ ಅಂತಂದ್ರೆ ಅವಶ್ಯಕವಾಗಿ ನಮ್ಗೆ ಜೀವನ್ ಮುಕ್ತಿಯ ಆಸ್ತಿ ಸ್ವಲ್ಪ ಸಮಯಕ್ಕಾದ್ರೂ ಸಿಕ್ಕೇ ಸಿಗುತ್ತೆ. ತುಮ್ ಅಭಿ ಮೆಹನತ್ ಕರ್ ರಹೆ ಹೋ ಮುಕ್ತಿ ಧಾಮೆ ಜಾನೆ ಕೇಲಿ. ಈಗ ನಾವು ಪರಿಶ್ರಮವನ್ನ ಪಡ್ತಾ ಇದೀವಿ ಮುಕ್ತಿಧಾಮಕ್ಕೆ ಹೋಗ್ಲಿಕ್ಕಾಗಿ. ಬಾಪ್ ಕಿ ಯಾದ್ ಮೇ ರಹನಾ ಪಡ್ತಾ ಹೈ. ತಂದೆ ನೆನಪಿನಲ್ಲಿ ಇರ್ಬೇಕಾಗತ್ತೆ. ದಿನ ಪ್ರತಿದಿನ ಬಾಪ್ ತುಮ್ ಬಚ್ಚೋಂ ಕೋ ರಿಫೈನ್ಡ್ ಬುದ್ಧಿ ಬನಾತೆ ಹೈ. ದಿನ ಪ್ರತಿದಿನ ಬಾಬಾ ಅವರು ನಮ್ಮ ಮಕ್ಕಳಿಗೆ ಅರ್ಥ ಮಾಡಿಸಿ ನಮ್ಮ ಆತ್ಮದಲ್ಲಿ ಸಂಸ್ಕಾರವನ್ನ ತುಂಬಿ ಶುದ್ಧೀಕರಣವನ್ನ ಮಾಡ್ತಾ ಇದ್ದಾರೆ. ಬಾಪ್ कहते हैं तुमको बहुत बहुत ಗುಹ್ಯ ಬಾತೆ ಸುನಾತಾ ಹೂಂ. ಬಾಬಾ ಅವ್ರು ಹೇಳ್ತಾರೆ ನಾನ್ ನಿಮ್ಗೆ ಬಹಳ ಮುಖ್ಯವಾದಂತಹ ಗುಪ್ತವಾದಂತಹ ಮಾತುಗಳನ್ನ ಗುಟ್ಟುಗಳನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಆಗೆ ತೋಡಿ ಯೇ ಸುನಾಯಾತ ಕಿ ಆತ್ಮ ಬಿ ಬಿಂದಿ ಹೈ ಪರಮಾತ್ಮ ಬಿ ಬಿಂದಿ ಹೈ. ಬಾಬಾ ಅವ್ರು ಹೇಳ್ತಾರೆ ನಾನೇನಾದ್ರು ನಿಮ್ಗೆ ಮುಂಚೆನೆ ತಿಳಿಸಿದ್ನ ಆತ್ಮನು ಕೂಡ ಬಿಂದು ಆಗಿದೆ ಪರಮಾತ್ಮನು ಕೂಡ ಬಿಂದು ಆಗಿದ್ದಾರೆ ಅಂತೆ. ಕಹೆಂಗೆ ಪೆಹಲೆ ಕ್ಯೂ ನಹಿ ಯಾ ಬತಾಯ. ಮತ್ತೆ ಹೇಳ್ತಾರೆ ಯಾಕೆ ನೀವು ತಾವು ಮುಂಚೆನೆ ಹೇಳಿಲ್ಲ ಆತ್ಮ ಬಿಂದು ಅಂತ. ಮುಂಚೆ ಏನಂತ ಹೇಳಿದ್ರು ಅಂಗುಷ್ಟಾಕಾರ, ಆಮೇಲೆ ಹೇಳಿದ್ರು ಜ್ಯೋತಿರ್ಬಿಂದು, ಆಮೇಲೆ ಹೇಳಿದ್ರು ಬಿಂದು ಅಂತ. ಅದಾದ್ಮೇಲೆ ಸೂಕ್ಷ್ಮವಾದಂತಹ ಸ್ಟಾರ್, ಅದಾದ್ಮೇಲೂ ಕೂಡ ಜಸ್ಟ್ ಒಂದ್ ಡಾಟ್ ಅಂತ. ಈಗ ಹೇಳ್ತಾರೆ ಆತ್ಮ ಚೈತನ್ಯ. ಡ್ರಾಮಾ ಮೇ ನಹಿ ತಾ. ಬಾಬಾ ಅವ್ರು ಹೇಳ್ತಾರೆ ಮುಂಚೆ ಯಾಕೆ ಹೇಳಿಲ್ಲ ಅಂತಂದ್ರೆ ಬಾಬಾ ಅವ್ರು ಹೇಳ್ತಾರೆ ಮುಂಚೆ ನಾಟಕದಲ್ಲಿ ಇರ್ಲಿಲ್ಲ. ಪೆಹಲೆ ಹಿ ತುಮ್ಕೋ ಯ ಸುನಾಯೆ ತೋ ತುಮ್ ಸಮಜ್ ನಾ ಸಕೋ. ಮುಂಚೆನೆ ನಾನೇನಾದ್ರು ನಿಮ್ಗೆ ಇದನ್ನ ತಿಳಿಸಿದ್ರೆ ತಾವು ಇದನ್ನ ಅರ್ಥ ಮಾಡ್ಕೊಳ್ತಾ ಇರ್ಲಿಲ್ಲ. ಧೀರೆ ಧೀರೆ ಸಮಜಾತೆ रहते हैं. ನಿಧಾನವಾಗಿ ನಮ್ಗೆ ತಿಳಿಸ್ಕೊಡ್ತಾ ಇರ್ತಾರೆ. ಯಹ ಹೇ ರಾವಣ್ ರಾಜ್. ಇದಾಗಿದೆ ರಾವಣ ರಾಜ್ಯ. ರಾವಣ್ ರಾಜ್ಯ ಮೇ ಸಬ್ ದೇಹ ಅಭಿಮಾನಿ ಬನ್ ಜಾತೆ ಹೈ. ರಾವಣ ರಾಜ್ಯದಲ್ಲಿ ಎಲ್ಲರೂ ಕೂಡ ದೇಹದ ಅಭಿಮಾನಿಗಳಾಗೋಗ್ಬಿಡ್ತಾರೆ. ಅಂದ್ರೆ ತಮ್ಮನ್ನ ತಾವು ದೇಹ ಅಂತ ತಿಳ್ಕೊಳಕ್ ಶುರು ಮಾಡ್ತಾರೆ. ಸತ್ಯುಗ್ ಮೇ ಹೋತೆ ಹೇ ಆತ್ಮಾಭಿಮಾನಿ. ಅಲ್ಲಂತೂ ಸತ್ಯುಗದಲ್ಲಂತೂ ದೇವತೆಗಳು ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ತಾರೆ. ಅಲ್ಲಿ ಆತ್ಮಾಭಿಮಾನಿಗಳಾಗಿರ್ತಾರೆ. ಅಪ್ನೇಕೋ ಆತ್ಮ ಜಾನ್ತೆ ಹೇ. ಅಲ್ಲಿ ಎಲ್ರು ಕೂಡ ತಿಳ್ಕೊಂಡಿರ್ತಾರೆ ನಾನು ಆತ್ಮ ಆಗಿದ್ದೀನಿ ಅಂತ. ಹಮಾರಾ ಶರೀರ್ ಬಡಾ ಹುವಾ ಹೇ ಅಬ್ ಯಹ ಚೋಡ್ಕರ್ ಫಿರ್ ಛೋಟಾ ಲೇನಾ ಹೇ. ಅಲ್ಲಿ ದೇವತೆಗಳು ಅರ್ಥ ಮಾಡ್ಕೊಳ್ತಾರೆ ಈಗ ಈ ಶರೀರ ಬಹಳ ದೊಡ್ಡದಾಗಿದೆ, ಈಗ ನಾನು ಇದನ್ನ ಬಿಟ್ಟು ಮತ್ತೆ ಚಿಕ್ಕದಾದಂತ ಶರೀರವನ್ನ ಪಡಿಬೇಕು ಅಂತ. ಆತ್ಮಾಶ ಕಾ ಶರೀರ್ ಪೆಹಲೆ ಛೋಟಾ ಹೋತಾ ಹೈ ಫಿರ್ ಬಡಾ ಹೋತಾ ಹೈ. ಆತ್ಮದ ಶರೀರ ಮೊಟ್ಟ ಮೊದಲು ಚಿಕ್ಕದಾಗಿರುತ್ತೆ, ಅದಾದ ನಂತರ ದೊಡ್ಡದಾಗತ್ತೆ. ಯಹಾ ತೋ ಕೋಯಿ ಕಿ ಕಿತನಿ ಆಯು ಕೋಯಿ ಕಿ ಕಿತನಿ. ಇಲ್ಲಂತೂ ಕೆಲವ್ರಿಗೆ ಎಷ್ಟು ಆಯಸ್ಸಿರುತ್ತೆ, ಇನ್ ಕೆಲವ್ರದ್ದು ಇನ್ನೆಷ್ಟು ಆಯಸ್ಸಿರುತ್ತೆ. ಕೋಯಿ ಕಿ ಅಕಾಲೆ ಮೃತ್ಯು ಹೋ ಜಾತೆ ಹೈ. ಇನ್ ಕೆಲವ್ರದಂತೂ ಬಾಲ್ಯತನದಲ್ಲೇನೆ ಅಥವಾ ಯೌವನದಲ್ಲೇನೆ ಆಗದೆ ಇರೋ ಅಂತಹ ಕಾಲದಲ್ಲಿ ಅವರ ಮೃತ್ಯು ಅನ್ನೋದು ಆಗೋಗ್ಬಿಡುತ್ತೆ. ಕೋಯಿ ಕೋಯಿ ಕಿ 125 ವರ್ಷ ಕಿ ಬಿ ಆಯು ಹೋತಿ ಹೈ. ಇನ್ ಕೆಲವ್ರದು 125 ವರ್ಷನೂ ಕೂಡ ಆಯಸ್ಸಿರುತ್ತೆ. ತೋ ಬಾಪ್ ಸಮಜಾತೆ ಹೇ ತುಮ್ಕೋ ಖುಷಿ ಬಹುತ್ ಹೋನಿ ಚಾಹಿಯೆ. ಅದಕ್ಕಾಗಿ ಬಾಬಾ ಅವ್ರು ಹೇಳ್ತಾರೆ ತಮ್ಗಂತೂ ಅಪಾರವಾದಂತ ಖುಷಿ ಇರ್ಬೇಕು. ಬಾಪ್ಸೆ ವರ್ಷ ಲೇನೆಕಿ. ಯಾಕೆ ಅಂತಂದ್ರೆ ನಾನಂತೂ ಈಗ ತಂದೆಯಿಂದ ಆಸ್ತಿಯನ್ನ ಪಡಿತಾ ಇದ್ದೀನಿ ಅನ್ನೋದರ ಬಗ್ಗೆ ನಮ್ಗೆ ಬಹಳ ಖುಷಿ ಇರ್ಬೇಕು. ಗಂಧರ್ವ ವಿವಾಹ ಕಿಯಾ ಯ ಕೋಯಿ ಖುಷಿ ಕಿ ಬಾತ್ ನಹಿ, ಯ ತೋ ಕಮ್ಜೋರಿ ಹೈ. ಬಾಬಾ ಅವ್ರು ಹೇಳ್ತಾರೆ ಗಂಧರ್ವ ವಿವಾಹವನ್ನ ಮಾಡ್ಕೊಂಡಿದೀರಾ ಅಂತಂದ್ರೆ ಇದೇನ್ ಖುಷಿಯ ಮಾತಲ್ಲ, ಇದು ನಿಮ್ಮ ನಿಶ್ಶಕ್ತತೆ. ಕುಮಾರಿ ಅಗರ್ ಕಹೆ ಹಮ್ ಪವಿತ್ರ ರಹನಾ ಚಾಹತೆ ಹೈ ತೋ ಕೋಯಿ ಮಾರ್ ತೋಡೆ ಹಿ ಸಕ್ತೆ ಹೈ. ಬಾಬಾ ಅವ್ರು ಹೇಳ್ತಾರೆ ಕುಮಾರಿಯರ್ ಹೇಳ್ತಾರೆ ನಾವಂತೂ ಪವಿತ್ರರಾಗಿರ್ಬೇಕು ಅಂತ. ಹಂಗಂದ್ರೆ ಅವ್ರನ್ನ ಯಾರು ಹೊಡಿಯಕ್ ಸಾಧ್ಯನಾ?
ಜ್ಞಾನ್ ಕಮ್ ಹೇ ತೋ ಡರ್ತೆ ಹೇ. ಬಾಬು ಅವ್ರು ಹೇಳ್ತಾರೆ ಎಲ್ಲಾರು ಜ್ಞಾನ ತಿಳುವಳಿಕೆ ಕಡಿಮೆ ಇತ್ತು ಅಂತಂದ್ರೆ ಹೆದರ್ತಾರೆ. छोटी कुमारी को भी अगर कोई मारे खून आदि निकले तो पुलिस में रिपोर्ट करे तो उसकी भी सजा मिल सकती है. ಬಾಬು ಅವ್ರು ಹೇಳ್ತಾರೆ ಯಾವ್ದಾದ್ರು ಚಿಕ್ಕದಾದಂತ ಕುಮಾರಿ ಇದಾರೆ, ಅವ್ರನ್ನ ಯಾರಾದ್ರೂ ಹೊಡೆದ್ರು ಬಡದ್ರು ಅಂತಂದ್ರೆ, ಏನಾದ್ರು ರಕ್ತ ಬಂತು ಅಂತಂದ್ರೆ, ಅದನ್ನೇನಾದ್ರು ಪೊಲೀಸರಿಗೆ ತಿಳಿಸಿದ್ರು ಅಂತಂದ್ರೆ, ರಿಪೋರ್ಟ್ ಮಾಡಿದ್ರು ಅಂದ್ರೆ ಯಾರು ಹೊಡಿತಾರೆ ಅವ್ರಿಗೆ ಶಿಕ್ಷೆಯನ್ನು ಕೂಡ ಸಿಗುತ್ತೆ. जानवर को भी अगर कोई मारते हैं तो उन पर केस होता है, ದಂಡ ಪಡ್ತಾ है. ಇಲ್ಲೂ ಕೂಡ ಯಾವ್ದಾದ್ರು ಪ್ರಾಣಿಗಳನ್ನ ಸಾಯಿಸ್ತಾರೆ ಅಂತಂದ್ರೆ ಅವರ ಮೇಲೆ ಕೇಸನ್ನ ಹಾಕ್ತಾರೆ, ಮತ್ತೆ ಅವ್ರಿಗೆ ದಂಡವನ್ನ ಕೊಡ್ಲಾಗತ್ತೆ. ಅಂದ್ರೆ ದಂಡ ಫೀಸ್ ಕೊಡ್ಬೇಕಾಗತ್ತೆ, ಪೆನಾಲ್ಟಿ ಹಾಕ್ತಾರೆ. ತುಮ್ ಬಚ್ಚೋಂ ಕೋ ಬಿ ಮಾರ್ ನಹಿ ಸಕ್ತೆ. ಅದೇ ರೀತಿ ತಾವು ಮಕ್ಕಳಿಗೂ ಕೂಡ ಯಾರು ಹೊಡೆಯೋ ಹಾಗಿಲ್ಲ. ಕುಮಾರ್ ಕೋ ಬಿ ಮಾರ್ ನಹಿ ಸಕ್ತೆ. ಬಾಬೋರ್ ಹೇಳ್ತಾರೆ ಕುಮಾರರ್ಗೂ ಕೂಡ ಯಾರು ಹೊಡೆಯೋ ಹಾಗಿಲ್ಲ. ವತ್ತು ಅಪ್ನಾ ಕಾಮ್ ಕರ್ತೆ ಹೇ, ಕಮಾ ಸಕ್ತೆ ಹೇ. ಕುಮಾರರಂತೂ ಅವರ ಸಂಪಾದನೆಯನ್ನ ಅವ್ರು ಮಾಡ್ಕೊಳ್ತಾರೆ. ಶರೀರ ನಿರ್ವಾಹ ಕರ್ ಸಕ್ತೆ ಹೇ, ಶರೀರ ನಿರ್ವಹಣೆಗಾಗಿ ಅವ್ರು ಮಾಡ್ಕೊಳ್ತಾರೆ. ಪೇಟ್ ಕೊಯಿ ಜಾಸ್ತಿ ನಹಿ ಖಾತಾ, ಏಕ್ ಮನುಷ್ಯ ಕಾ ಪೇಟ್ 4-5 रुपये, एक मनुष्य का पेट 400-500 रुपया. ಬಾಬು ಅವ್ರು ಹೇಳ್ತಾರೆ ಹೆಚ್ಚು ಏನು ಹೊಟ್ಟೆ ಕೇಳೋದಿಲ್ಲ. ಒಂದು ಮನುಷ್ಯನ ಹೊಟ್ಟೆ 4-5 ರೂಪಾಯಿ ಅಂತಂದ್ರೆ ಇನ್ ಕೆಲವ್ರು ಮನುಷ್ಯರ ಹೊಟ್ಟೆ 400-500 ರೂಪಾಯಿ ಅಷ್ಟು ಕೇಳುತ್ತೇನೋ. ಪೈಸಾ ಬಹುತ್ ಹೇ ತೋ ಹಬಜ್ ಹೋ ಜಾತಿ ಹೇ. ಬಾಬು ಅವ್ರು ಹೇಳ್ತಾರೆ ಏನಾದ್ರು ಹೆಚ್ಚು ಸಂಪಾದನೆ ಇತ್ತು ಅಂತಂದ್ರೆ ಹೇಳ್ತಾರೆ ಇನ್ನಷ್ಟು ನಾವು ತಿಂತೀವಿ, ಚೆನ್ನಾಗಿರ್ತೀವಿ ಅಂತ. ಗರೀಬೋಂಕೋ ಪೈಸಾ ಹಿ ನಹಿ ತೋ ಹಬಜ್ ಬಿ ನಹಿ. ಅದಕ್ಕಾಗಿ ಯಾರು ಬಡವ್ರು ಇರ್ತಾರೆ ಅವ್ರ ಹತ್ರ ಹಣ ಇಲ್ಲ ಅಂತಂದ್ರೆ ಅವ್ರಿಗೆ ಅಷ್ಟು ಚೆನ್ನಾಗಿರುವಂತ ಆಹಾರ ಪದಾರ್ಥಗಳು ಸಿಗೋದಿಲ್ಲ. ವ ಸುಖಿ ರೋಟಿ ಮೇ ಹಿ ಖುಷ್ ಹೋತೆ ಹೇ. ಆ ಬಡವರು ಒಣಗಿರೋ ರೊಟ್ಟಿಯಲ್ಲೇನೆ ಅವರು ಖುಷಿಯಾಗಿರ್ತಾರೆ. ಆದ್ರೆ ಯಾರು ಸಾಹುಕಾರ ಇರ್ತಾರೆ ಅವರು 400-500 ರೂಪಾಯಿ ಖರ್ಚು ಮಾಡ್ತಾರೆ, ಹೊಟ್ಟೆಗೆ ಚೆನ್ನಾಗಿರೋಗೆ ಮೃಷ್ಟಾನ್ನ ಭೋಜನವನ್ನ ತಿಂತಾರೆ. ಆದ್ರೆ ಯಾರು ಬಡವ್ರು ಇರ್ತಾರೆ ಅವ್ರ ಹತ್ರ ಖರ್ಚು ಮಾಡಕ್ಕೆ ಹಣ ಇರೋದಿಲ್ಲ ಅಂತಂದ್ರೆ ಅವರಂತೂ ಒಣಗಿರೋ ರೊಟ್ಟಿನೇ ತಿಂದು ಖುಷಿಯಾಗಿರ್ತಾರೆ. ಬಚ್ಚೋಂ ಕೋ ಜಾಸ್ತಿ ಕಾನ್ಪಾನ್ ಕೆ ಹಂಗಾಮೆ ಮೇ ಬಿ ನಹಿ ಜಾನಾ ಹೇ. ಮಕ್ಕಳಂತೂ ಹೆಚ್ಚು ತಿಂಡಿ ಆಹಾರ ಪಾನೀಯಗಳ ಒಂದು ಗೊಂದಲದಲ್ಲೂ ಕೂಡ ಹೋಗ್ಬಾರ್ದು. ಖಾನೆ ಕಾ ಶೌಕ್ ನಹಿ ರಹನಾ ಚಾಹಿಯೆ. ಬಾಬೋರ್ ಹೇಳ್ತಾರೆ ಊಟ ತಿಂಡಿಯ ಬಗ್ಗೆ ಆಸಕ್ತಿ ಅನ್ನೋದು ಬಹಳ ಇರಬಾರ್ದಾಗಿದೆ. ಏನ್ ಹೇಳಿದ್ರು ಬಾಬೋರು? ಊಟ ತಿಂಡಿಯ ಬಗ್ಗೆ ಹೆಚ್ಚು ಆಸಕ್ತಿ ಇರಬಾರ್ದು. ತುಮ್ ಜಾನ್ತೆ ಹೋ ವಹಾ ಹಮೇ ಕ್ಯಾ ನಹಿ ಮಿಲೇಗಾ. ಬಾಬೋರ್ ಹೇಳ್ತಾರೆ ನಿಮಗ್ ಗೊತ್ತಿದೆ ಅಲ್ಲಿ ನಮ್ಗೆ ಏನ್ ತಾನೇ ಸಿಗೋದಿಲ್ಲ. ಬೇಹದ್ ಕಿ ಬಾದ್ಶಾಹಿ ಬೇಹದ್ ಕಾ ಸುಖ್ ಮಿಲ್ತಾ ಹೇ. ಮಿತಿ ಇಲ್ಲದೆ ಇರುವಂತಹ ಚಕ್ರವರ್ತಿ ಪದವಿ. ಇಷ್ಟೇ ರಾಜ್ಯ, ಇಷ್ಟೇ ರಾಜಧಾನಿ, ಇಷ್ಟ ಆಕಾಶ, ಇಷ್ಟ ನೀರು, ಈ ನದಿ ನಂದು, ಈ ನದಿ ನಿಂದು, ಆ ತರದೇನು ಇಲ್ಲ, ಮಿತಿನೇ ಇಲ್ಲ. ಅಂತಹ ದೊಡ್ಡ ಚಕ್ರವರ್ತಿ ಪದವಿ, ಇಷ್ಟು ದೊಡ್ಡ ಅಪಾರವಾದಂತಹ ಸುಖ ನಿಮಗ್ ಸಿಗುತ್ತೆ. ವಹಾ ಕೋಯಿ ಬಿಮಾರಿ ಆದಿ ಹೋತಿ ನಹಿ. ಮತ್ತೆ ಅಲ್ಲಿ ಯಾವುದೇ ಕಾಯಿಲೆ ಕಸಾಲೆ ಇಲ್ಲ. ಹೆಲ್ತಿ, ವೆಲ್ತ್, ಹ್ಯಾಪಿನೆಸ್ ಸಬ್ रहता है. ಆರೋಗ್ಯ, ಐಶ್ವರ್ಯ, ಸುಖ ಎಲ್ಲವೂ ಕೂಡ ಇರುತ್ತೆ. ಬುಢಾಪ ಬಿ ವಹಾ ಬಹುತ್ ಅಚ್ಚಾ रहता है. ಅಲ್ಲಿ ವೃದ್ಧಾಪ್ಯನೂ ಕೂಡ ಬಹಳ ಚೆನ್ನಾಗಿರುತ್ತೆ. ಖುಷಿ रहती है, ಖುಷಿ ಇರುತ್ತೆ. कोई प्रकार की तकलीफ नहीं रहती. ಯಾವುದೇ ಪ್ರಕಾರವಾದಂತಹ ನೋವು ಇರೋದಿಲ್ಲ. ಪ್ರಜಾ ಬಿ ಐಸಾ ಬಂತಿ ಹೇ. ಅದೇ ರೀತಿ ಪ್ರಜೆಗಳು ಕೂಡ ಆರಾಮಾಗಿರ್ತಾರೆ, ಯಾವುದು ಕೂಡ ಅವ್ರಿಗೆ ನೋವು ಕಷ್ಟಗಳು ಏನು ಕೂಡ ಇರೋದಿಲ್ಲ. ಪರಂತು ಐಸೆ ಬಿ ನಹಿ ಅಚ್ಚಾ ಪ್ರಜಾ ತೋ ಪ್ರಜಾ ಹಿ ಸಹಿ. ಹಾಗಂತ ಅನ್ಬಿಟ್ಟು ಹೀಗ್ ತಿಳ್ಕೊಳ್ಳೋದಲ್ಲ, ಸರಿ ಬಿಡು ನಾನ್ ಪ್ರಜಾ ಆದ್ರೂ ಪರವಾಗಿಲ್ಲ. ಫಿರ್ ತೋ ಐಸೆ ಹೋಂಗೆ ಜೈಸೆ ಯಹಾ ಕೆ ಬೀಲ್. ಹಾಗಂದ್ರೆ ಅವರ ಬುದ್ಧಿ ಹೇಗಿದೆ ಅಂತಂದ್ರೆ ಇಲ್ಲಿಯ ಕಾಡು ಪ್ರಾಣಿಗಳ ಬುದ್ಧಿ ಇದೆ ಅವ್ರದ್ದು ಅಂತ. ಸೂರ್ಯವಂಶಿ ಲಕ್ಷ್ಮೀನಾರಾಯಣ್ ಬನ್ನ ಹೇ ತೋ ಫಿರ್ ಇತನಾ ಪುರುಷಾರ್ಥ ಕರ್ನಾ ಚಾಹಿಯೆ. ಸೂರ್ಯವಂಶಿ ಲಕ್ಷ್ಮೀನಾರಾಯಣ್ ಆಗ್ಬೇಕು ಅಂತಂದ್ರೆ ಅಷ್ಟು ಪುರುಷಾರ್ಥನೂ ಕೂಡ ಇಲ್ಲಿ ಮಾಡ್ಬೇಕು ತಾನೆ. अच्छा, मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को गुड मॉर्निंग, नमस्ते नमस्ते नमस्ते. धारणेಗಾಗಿ मुख्य सारा. हम ब्रह्मा की नई रचना आपस में भाई बहन है.
ये अंदर समझना है, किसी को कहने की दरकार नहीं. ನಾವು ಬ್ರಹ್ಮನ ಸಂತಾನರು. ಬ್ರಹ್ಮ ಬಾಬಾ ಅವರ ರಚನೆ. ಪರಸ್ಪರ ಬ್ರಾಹ್ಮಣ ಬ್ರಾಹ್ಮಣಿಯರು, ಸಹೋದರ ಸಹೋದರಿಯರಾಗಿದ್ದೀವಿ. ಇದು ಅಂತರಾಳದಿಂದ ತಿಳ್ಕೊಳ್ಬೇಕಾಗಿದೆ. ಯಾರೂ ಕೂಡ ಹೇಳುವಂತಹ ಅವಶ್ಯಕತೆ ಇಲ್ಲ. ಸದಾ ಇಸಿ ಖುಷಿ ಮೇ ರಹನಾ ಹೈ ಕಿ ಹಮೇ ಶಿವ ಬಾಬಾ ಪಡಾತೆ ಹೈ. ಸದಾ ಕಾಲ ಇದೇ ಖುಷಿಯಲ್ಲಿ ಇರಬೇಕು. ನಮ್ಗೆ ಶಿವ ಬಾಬಾ ಅವರು ಓದಿಸ್ತಾ ಇದ್ದಾರೆ. ನಾವು ಬ್ರಹ್ಮನ ಹೊಸದಾದಂತಹ ರಚನೆ, ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೀವಿ. ಇದು ಅಂತರಾಳದಿಂದ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾರಿಗೂ ಕೂಡ ಹೇಳುವಂತಹ ಅವಶ್ಯಕತೆ ಇಲ್ಲ. ಸದಾ ಇದೇ ಖುಷಿಯಲ್ಲಿರ್ಬೇಕು. ನಮ್ಗಂತೂ ಶಿವ ಬಾಬಾ ಅವರು ಓದಿಸ್ತಾ ಇದ್ದಾರೆ. ಎರಡನೇದು, ಖಾನ್ ಪಾನ್ ಕೆ ಹಂಗಾಮೆ ಮೇ ಜಾಸ್ತಿ ನಹಿ ಜಾನಾ ಹೈ. ಆಹಾರ ಪಾನೀಯಗಳ ಗೊಂದಲದಲ್ಲಿ ಅಥವಾ ಜಂಜಟದಲ್ಲಿ ಸಿಕ್ಕಾಕೋಬಾರ್ದು. ಬಾಯಿ ಚಪಲವನ್ನ ಬಿಟ್ಟು ಅಪಾರವಾದಂತಹ ಅಲೌಕಿಕವಾದಂತಹ ಚಕ್ರವರ್ತಿಯ ಪದವಿಯ ಕಡೆಗೆ ಅಥವಾ ಸುಖದ ಕಡೆಗೆ, ಅತೀಂದ್ರಿಯ ಸುಖದ ಕಡೆಗೆ ಹೆಚ್ಚು ನೆನಪನ್ನ ಮಾಡಬೇಕಾಗಿದೆ. ಬಾಯಿ ಚಪಲವನ್ನ ಬಿಟ್ಟು ಈ ಒಂದು ಅಪಾರವಾದಂತ ಚಕ್ರವರ್ತಿ ಪದವಿ ಏನ್ ಸಿಗ್ತಾ ಇದೆ, ಈ ಒಂದು ಅತೀಂದ್ರಿಯ ಸುಖ ಏನಿದೆ, ಅದನ್ನ ನಾವು ನೆನಪು ಮಾಡಬೇಕಾಗಿದೆ. ವರದಾನ. माया के संबंधों को डाइवर्स दे, बाप के संबंध से सौदा करने वाले ಮಾಯಾಜೀತ್ ಮೋಹಜೀತ್ ಭವ್. ಮಾಯೆಯ ಸಂಬಂಧಗಳಿಗೆ ವಿಚ್ಛೇದನವನ್ನ ಕೊಟ್ಟು ತಂದೆಯ ಸಂಬಂಧದ ಜೊತೆಗೆ ವ್ಯವಹಾರವನ್ನ ಬೆಳೆಸಿ ಮಾಯಾಜೀತರು ಮೋಹಜೀತರು ಆಗ್ಬೇಕಾಗಿದೆ. ಮಾಯೆಯ ಸಂಬಂಧಿಗಳಿಗೆ ವಿಚ್ಛೇದನವನ್ನ ಕೊಟ್ಟು ತಂದೆಯ ಜೊತೆಗೆ ಸಂಬಂಧವನ್ನ ಮಾಡಿ ವ್ಯವಹಾರವನ್ನ ಮಾಡುವಂತವರೇ ಮಾಯಾಜೀತರು ಮೋಹಜೀತರು. ಅಬ್ ಸ್ಮೃತಿ ಸೆ ಪುರಾಣ ಸೌದಾ ಕ್ಯಾನ್ಸಲ್ ಕರ್ ಸಿಂಗಲ್ ಬನು. ಈಗ ಸ್ಮೃತಿಯಿಂದ ಹಳೆಯ ಎಲ್ಲಾ ಒಪ್ಪಂದಗಳನ್ನ ರದ್ದು ಮಾಡಿ ಒಬ್ಬಂಟಿಗರಾಗಿ. ಆಪಸ್ ಮೇ ಏಕ್ ದೋ ಕೆ ಸಹಯೋಗ್ ಬಲ್ ರಹೋ ಲೇಕಿನ್ ಕಂಪ್ಯಾನಿಯನ್ ನಹಿ. ಪರಸ್ಪರ ಒಬ್ರು ಇನ್ನೊಬ್ಬರಿಗೆ ಸಹಯೋಗವನ್ನ ಅವಶ್ಯಕವಾಗಿ ಕೊಡಿ, ಆದ್ರೆ ಜೊತೆಗಾರರಾಗಿ ಅಲ್ಲ. ಕಂಪ್ಯಾನಿಯನ್ ಏಕ್ ಕೋ ಬನಾವೋ ತೋ ಮಾಯಾ ಕೆ ಸಂಬಂಧೋ ಸೆ ಡೈವರ್ಸ್ ಹೋ ಜಾಯೇಗಾ. ಜೊತೆಗಾರನನ್ನ ಒಬ್ಬ ಶಿವಬಾಬೋರನ್ನಾಗಿ ಮಾಡ್ಕೊಳ್ಳಿ, ಆದ್ರೆ ಆಗ ಮಾಯೆ ಸಂಬಂಧಿಗಳಿಗೆ ತನಗಾಗಿ ತಾನೇ ವಿಚ್ಛೇದನವನ್ನ ಕೊಟ್ಬಿಡ್ತೀರಾ. ಮಾಯಾಜೀತ್ ಮೋಹಜೀತ್ ವಿಜಯಿ ರಹೆಂಗೆ. ಆಗ ಮಾಯಾಜೀತರು ಮೋಹಜೀತರು ವಿಜಯಿಗಳಾಗ್ತೀರಾ. ಅಗರ್ ಜರಾ ಭಿ ಕಿಸಿ ಮೇ ಮೋಹ ಹೋಗಾ तो तीव्र पुरुषार्थी के बजाय पुरुषार्थी बन जाएंगे. इसलिए क्या भी हो कुछ भी हो खुशी में नाचते रहो. मिरुआ मौत मलु का शिकार इसको कहते हैं नष्ट ಮೋಹ. ಅದಕ್ಕಾಗಿ ಒಂದ್ ಸ್ವಲ್ಪ ಏನಾದ್ರೂ ಆದ್ರೂ ಪರವಾಗಿಲ್ಲ, ಮೋಹ ಇತ್ತು ಅಂತಂದ್ರೆ ತೀವ್ರ ಪುರುಷಾರ್ಥಿಗಳಾಗುವ ಬದಲಾಗಿ ಪುರುಷಾರ್ಥಿಗಳಾಗೋಗ್ಬಿಡ್ತೀವಿ. ಸ್ವಲ್ಪ ಏನಾದ್ರೂ ಮೋಹ ಇತ್ತು ಅಂತಂದ್ರೆ ತೀವ್ರ ಪುರುಷಾರ್ಥಿಯ ಬದಲಾಗಿ ಸಾಧಾರಣ ಪುರುಷಾರ್ಥಿಗಳಾಗೋಗ್ಬಿಡ್ತೀವಿ. ಅದಕ್ಕಾಗಿ ಏನೇ ಆಗ್ಲಿ, ಹೇಗೆ ಆಗೋಗ್ಬಿಡ್ಲಿ, ಖುಷಿಯಿಂದ ನೃತ್ಯ ಮಾಡ್ತಾ ಇರಿ. ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಇದಕ್ಕೇನೆ ಹೇಳಲಾಗುತ್ತೆ ನಷ್ಟ ಮೋಹ. ऐसा ನಷ್ಟ ಮೋಹ रहने वाले ही ವಿಜಯಿ ಮಾಲಾ ಕೆ ದಾನೆ बनते हैं. ಹೀಗೆ ಯಾರು ನಷ್ಟ ಮೋಹಿಗಳಾಗಿರ್ತಾರೆ ಅವರೇ ವಿಜಯಮಾಲೆಯ ಮಣಿಗಳಾಗ್ಲಿಕ್ಕೆ ಸಾಧ್ಯ. ಸ್ಲೋಗನ್. सत्यता की विशेषता से डायमंड की चमक को बढ़ाओ. ಸತ್ಯತೆಯ ವಿಶೇಷತೆಯಿಂದ ವಜ್ರದ ಹೊಳಪನ್ನ ಹೆಚ್ಚಿಸ್ಕೊಡಿ. ಸತ್ಯತೆಯ ವಿಶೇಷತೆಯಿಂದ ಡೈಮಂಡ್ ಅಂದ್ರೆ ಆತ್ಮದ ಹೊಳಪನ್ನ ಹೆಚ್ಚಿಸ್ಕೊಡಿ. ಓಂ ಶಾಂತಿ.